और ऐसे ही तकलीफ लेते ही है ये कुछ ऐसा महसूस नहीं होता हमारा ಎಷ್ಟೇ ತಕ್ಲೀಫ್ ತೊಗೊಳ್ಳಿ ಏನೇ ಮಾಡಲಿ ಮನ್ಸಿಗೆ ಸಮಾಧಾನ ಆಗುವಂಗ್ರೆ ದೇವ್ರು ಇಟ್ಟಾನಲ್ಲ. ನಾವು ಚೈಲ್ಡ್ಹುಡ್ ಅಂತಂದ್ರೆ ವಿಜಾಪುರ್ನಾಗೇನೆ ನಾವು ಹುಟ್ಟಿ ಬೆಳೆದಿದ್ದು. ಕನ್ನಡ ಶಾಲೆ 22 ನಂಬರ್ ಶಾಲೆ ಒಳಗೆ ಓದಿದ್ದು. ಮದರ್ ತೀರ್ಕೊಂಡಿದ್ದು ನಾವು 5 ವರ್ಷ ಇದ್ದಾಗ ನಮ್ಮ ಮದರ್ ತೀರ್ಕೊಂಡ್ರು. ಪೂರ್ತಿ ಎಲ್ಲ ಪ್ರಾಪರ್ಟಿ ಬಿಟ್ಟುಕೊಂಡು ನಮ್ಮ ಜೋಡಿ ಬಂತು. ಮನೆ ಪರಿಸ್ಥಿತಿ ಭಾಳ ಕೆಟ್ಟ. 7ನೇತೆಯಿಂದ PDG ಹೈಸ್ಕೂಲ್ PU ಸೆಕೆಂಡ್ ಇಯರ್ ಇದ್ದದ್ದೆಲ್ಲ ನಾವು ಖರ್ಚು ಮಾಡಿದ್ವಿ. ಪೂರ್ತಿ ಎಲ್ಲ ಎಂಟಿ ಆಗಿವಿ. ರಮೇಶ್ ಅವರು ಇದು ಹೋಟೆಲ್ ಏನದ ಹೋಟೆಲ್ ಚಾನ್ಸ್ ಸಿಕ್ಕದ ನಾವು ಹೋಗ್ತೀನಿ, ನೀವು ಇದನ್ನು ಮೇಂಟೈನ್ ಮಾಡ್ಕೊರಿ ಅಂತ ಹೇಳಿ. ನಾವು ಒಂದು ಪೈಸನೂ ಎಕ್ಸ್ಪೆನ್ಸ್ ಮಾಡಿಲ್ಲ, ಒಂದು ಸ್ಪೂನು ಖರೀದಿ ಮಾಡಿಲ್ಲ. ಆಮೇಲೆ ಒಂದು 2-3 ವರ್ಷ ಏನದ ಹೈದರಾಬಾದ್ನಾಗ ಕಾಲ ಕಳೆದ್ವಿ. ಆಮೇಲೆ ಇಲ್ಲಿ ಬಂದ ಮೇಲೆ ಇಲ್ಲಿ ಆಂಧ್ರ ಸ್ಟೂಡೆಂಟ್ಸ್ ಭಯಂಕರ ಇದೆ ಹೇಳಿದ್ರು. ಆಂಧ್ರ ಸ್ಟೂಡೆಂಟ್ಸ್ ಇದ್ದ ಕೂಡಲೇ ನಾವು ಇಲ್ಲಿ ನಮ್ಮ ಊರಾಗ ಯಾಕೆ ಮಾಡಬಾರ್ದು, ಅಲ್ಲಿ ಯಾಕೆ ಮಾಡೋದು ಹೈದರಾಬಾದ್ ಹೇಳಿ ಯಾಕೆ ಬಂದ ಮೇಲೆ ಇಲ್ಲೇ ಅದು ಗಾಡಿ ಗಿಡಿ ಎಲ್ಲ ಅಲ್ಲಿದಲ್ಲೇ ಬಿಟ್ಬಿಟ್ಟು ಸ್ಟಾರ್ಟಿಂಗ್ ಡೇ 145 ರೂಪಾಯಿ ವ್ಯಾಪಾರ ಆಗಿತ್ತು. ದೋಸಾ ಸ್ಟಾರ್ಟ್ ಮಾಡಿದ್ದು ₹1 ಎಂಟಣೆಯಿಂದ ಸ್ಟಾರ್ಟ್ ಮಾಡಿದ್ದು. ಇದು RD ಅಂತ ಅನ್ನೋದು ನಮಗೇನು ಇದ್ದಿಲ್ಲರಿ. ಅದು ಸುಮ್ಮನೆ ರಮೇಶ್ ದೋಸಾ ಅಂತ ಹೇಳಿ ಹೆಸರು ಸಹಿತ ಬರ್ತಿದ್ದಿಲ್ಲ. ಅವು ನಮ್ಮ ಕಸ್ಟಮರ್ಸೇ ಹೇಳಿದ್ರು, ನೀವು ಏನಾರ ಒಂದು ಹೆಸರಿಟ್ರಿ ಚಲೋ ಅಂತ ಹೇಳಿ. ನೀವೇ ಹೇಳ್ರಪ್ಪ, ನಾ ಏನಿಲ್ಲ ಅಂತ ಹೇಳಿ. ಅವ್ರು RD ಅಂತ ಇಟ್ಟಿದವ್ರೆ ಅವರು ಅಷ್ಟೇ. ನೋಡ್ರಿ ಸುಮ್ಮನೆ ಅವ್ರಿಗೆ ಯಾಕೆ ವೇಟ್ ಮಾಡಿಸೋದು, ವಿಡಿಯೋ ನೋಡ್ರಿ ಏನಿರುತ್ತೆ ಇನ್ನೊಂದು ಹೇಳ್ತಾ ಅಂತ. फाइनली आज हमारा पॉडकास्ट का फर्स्ट शूट हो गया. द गेस्ट यू ऑलरेडी सीन इन द प्री कैप. रमेश अंकल शॉप पे जैसे दिखते हैं उससे बहुत डिफरेंट इन पर्सन है. ही हैज बीन स्ट्रगलिंग सिंस अ लॉन्ग टाइम एंड पूरी स्टोरी स्टार्टिंग फ्रॉम हिज चाइल्डहुड टू व्हाट ही इज नाउ. अभी तक की स्टोरी वी हैव कवर्ड इन द पॉडकास्ट. वी हैव ट्राइड कवरिंग इन द पॉडकास्ट. एंड ऑल्सो आंटी की स्टोरी, हाउ शी हैज बीन द बैकबोन ऑफ द बिजनेस. दोनों का कैसा साथ रहा, आफ्टर मैरिज कैसे थे, एवरीथिंग इज ट्रू इन द स्टोरी. And there are stories which you have never heard before. ಇದು ಪಾಡ್ಕಾಸ್ಟ್ ಮಾಡೋದು ಏನ್ ಮೇನ್ ರೀಸನ್ ಇತ್ತಂದ್ರೆ, ಎಲ್ಲರೂ ಹಳ್ಳಿ ಅಂಕಲ್ ಯಾರತ್ ಗೊತ್ತೈತಿ ಬಿಜಾಪುರ್ನ ಹಳ್ಳಿ ದೋಸಾ ಏನೈತೆ ಅದ್ ಗೊತ್ತೈತಿ. ಮಂದಿ ಏನ ಬೇಳ್ಳಿ ಕಡೆ ಯಾರು ಫೇಮಸ್ ಅದಾರಪ್ಪ ದೋಸಾ ಅಂದ್ರೆ ಹಳ್ಳಿ ಕಡೆನೆ ಹೋಗ್ತಾರೆ. ಆದ್ರೆ ಅಂಕಲ್ದ ಪರ್ಸನಲಿ ಯಾರು ಗೊತ್ತಿಲ್ಲ. ಅಂದ್ರೆ ನೀವು ನಿಮಗೂ ಏನು ಹೋಗಿ ಮಾತಾಡೋ ಟೈಮ್ ಇರ್ಲಾಕಿಲ್ಲ. ಈ ವಿಡಿಯೋ ಒಳಗೆ, ಈ ಪಾಡ್ಕಾಸ್ಟ್ ನಾಗ ನಿಮ್ಗೆ ಏನ್ ಗೊತ್ತಾಗ್ತಿತ್ತು ಅಂದ್ರೆ, ಅವ್ರದ್ದು ಪರ್ಸನಲ್ ಲೈಫ್ ಜರ್ನಿ, ಅವ್ರ ಚೈಲ್ಡ್ಹುಡ್ಲೆ ಈ ಲೆವೆಲ್ ತನ ಹೆಂಗ್ ಬಂದಾರ, ಅಲಾಂಗ್ ವಿತ್ ಈಸ್ ವೈಫ್ ಏನೇನ್ ಕಷ್ಟ ಫೇಸ್ ಮಾಡ್ಯಾರ, ಅವ್ರ ಮಕ್ಳ ಎಜುಕೇಶನ್, ಮತ್ತ ಅವ್ರ ಎಲ್ಲಿ ದೋಸಾದ ಏನಂತಾರ ಅಸ್ಲಿ ಒರಿಜಿನಲ್ OG ಸ್ಟೋರಿ ಎಲ್ಲಿ ಚಾಲು ಆಯ್ತು. ದೋಸಾ ಅಂದ್ರೆ ದೋಸಾಗ ಯಾಕೆ ಹೇಳಿದ್ರು ಅವ್ರ ದೋಸಾಕ್ಕಿಂತ ಮೊದ್ಲು ಏನ್ ಮಾಡ್ತಿದ್ರು, ಸಣ್ಣವ್ರಿದ್ದಾಗಿಂತ ಏನ್ ಜಾಬಿಗೆ ಹೋಗಿದ್ರು, ಏನೇನ್ ಕಷ್ಟ ಫೇಸ್ ಮಾಡಿದ್ರೆ, ಅವ್ರ ಲೈಫ್ ಟ್ರಾಜಿಡಿ, ಅವ್ರ ವೈಫ್ದ ಅವ್ರ ಅಣ್ಣಂದ ರಿಲೇಶನ್ ಹೆಂಗಿತ್ತು, ಎಲ್ಲ ಈ ಪಾಡ್ಕಾಸ್ಟ್ ನಾಗ ನೀವು ನೋಡಕ್ ಸಿಗ್ತೈತಿ. हैप्पी स्टोरीज भी हैं अंदर एंड ಸ್ಯಾಡ್ ಸ್ಟೋರೀಸ್, बहुत सैड स्टोरीज भी हैं विच दे हैव फेस्ड. डोसा कहाँ सीखे, कैसे बीजापुर को लाए, चटनी की क्या खासियत है, चटनी कहाँ से आई, एवरीथिंग यू विल वॉच इन द वीडियो. इट वाज अ वेरी गुड एक्सपीरियंस विद हिम. दे वर ग्रेट गेस्ट्स. फर्स्ट वीडियो है, फर्स्ट टाइम पॉडकास्ट है बीजापुर में. वी हैव ट्राइड इट फॉर द फर्स्ट टाइम बट वी हैव ಮೇಡ್ ಶೋರ್ ಕಿ ವಿ ಡೂ ಎವ್ರಿಥಿಂಗ್ ಪರ್ಫೆಕ್ಟ್ಲಿ. ನಿಮಗೆ ಅನಿಸ್ತಿರ್ಬೇಕು ನೀವು ದೋಸೆ ತಿನ್ನಕ್ ಹೋದ್ರೆ ಅಂಕಲ್ ಅಟ್ಟು ಒದರಾಡ್ತಾರ. ಅದು ಯಾಕೆ ಒದರಾಡ್ತಾರ, ಏನ್ ರೀಸನ್, ಬಿಸ್ನೆಸ್ ಹೆಂಗ್ ನಡೆಸಬೇಕು, ಅದ್ರ ಬಗ್ಗೆ ಅಂಕಲ್ ನಿಮಗೆ ಟಿಪ್ಸ್ ಕೊಡ್ತಾರೆ. ಇದ್ರು ಅಂತ ನಿಮ್ದು ಏನಾರು ಬಿಸ್ನೆಸ್ ಮಾಡೋದಿತ್ತು ಇನ್ ಫ್ಯೂಚರ್, ಯಂಗ್ ಆಡಿಯನ್ಸ್ ಯಾರು ನೋಡಾತೀರಿ, ಅವ್ರ ಬಿಸ್ನೆಸ್ ಒಳಗೆ ಏನೇನು ಕಷ್ಟ ಫೇಸ್ ಮಾಡ್ಯಾರ, ಅದ್ರಲ್ಲಿ ನೀವು ಇನ್ಸ್ಪಿರೇಷನ್ ತಗೋ. ಅಂಕಲ್ ಪೂರಾ ಡೀಟೇಲ್ ಆಗಿ ಎಲ್ಲ ಹೇಳ್ಯಾರ. ಅವ್ರಿಗೆ ಭಾಳ ಕ್ವಶನ್ ಕೇಳೋದಿತ್ತು ನಮಗೆ ಆಕ್ಚುಲಿ. ಆದ್ರೆ ಅಂಕಲ್ ನಾವಿಬ್ರು ಒಂದು ಕ್ವಶನ್ ಕೇಳಿದ್ರೆ 20 ಕ್ವಶನ್ ಆನ್ಸರ್ ಅಟೆಸ್ಟ್ ಟಚ್ ಕೊಟ್ಟಾರ. ನಿಮಗೂ ಏನ ಭಾಳ ಹಿಂಗ ಕಟ್ಸ್ ಫೀಲ್ ಆಗಂಗಿಲ್ಲ. ಅಟೆಸ್ಟ್ ಟಚ್ ನಿಮ್ದು ಏನೇನ್ ಕ್ವಶನ್ ಇರ್ತಾವ. ನೀವು ಮನ್ಯಾಗ ಕೂತಿ ಅಂಕಲ್ ಜೋಡಿ ಮಾತಾಡಿರ ತಿಳ್ಕೊ, ಅಂಕಲ್ ನಿಮ್ ಮನೆಗೆ ಬಂದಾರ ತಿಳ್ಕೊರಿ. ಹೆಂಗ್ ನೀವು ಒನ್ ಕನ್ವರ್ಸೇಷನ್ ಮಾಡಿಲ್ಲ, ಹಂಗ ನಿಮಗೆ ಈ ವಿಡಿಯೋ ಫೀಲ್ ಆಗ್ತೈತಿ. ಏನೇನ್ ಕ್ವಶನ್ ಇರುತ್ತಾವ ಎಲ್ಲ ನಿಮಗ್ ಸಿಗ್ತೈತಿ. ಇಂಟೆನ್ಷನಲಿ ನಾವ್ ಹಿಂಗ್ ಮಾಡಿವ್ ವಿಡಿಯೋ, ಯಾಕಂದ್ರ ನಿಮ್ದು ಮೇನ್ ಫೋಕಸ್ ಅಂಕಲ್ ಅಂಟಿ ಮೇಲೆ ಇರ್. ಅಂಟಿ ಅಂಕಲ್ ಎಟ್ ಸಪೋರ್ಟ್ ಮಾಡ್ಯಾರ ಇದ್ ಬಿಸ್ನೆಸ್ ಕಂಟಿನ್ಯೂ ಮಾಡಕ್ಕೆ. ಮತ್ತ ಅವ್ರ ರಿಟೈರ್ಮೆಂಟ್ ಪ್ಲಾನ್ ಮೇನ್ ಆಡಿ ನಿಮ್ಗೆ ಎಲ್ಲರಿಗೂ ಇರ್ಬೇಕು. ರಮೇಶ್ ಅಂಕಲ್ ಯಾವಾಗಾರ ಬಿಡ್ತಾರೇನು, ಆರ್ಡೀಸ್ ಫ್ಯೂಚರ್ ನಿಮ್ಗೆ ಎಲ್ಲರಿಗೂ ಅನ್ನೋದು. ಅಂಕಲ್ದು ವಯಸ್ಸಾಯ್ತು, ಈಗ ಯಾವಾಗ ಬಿಡ್ತಾರೆ ಯಾರಿಗೂ ಗೊತ್ತಿಲ್ಲ, ಸಸ್ಪೆನ್ಸ್ ಆಯ್ತದ. ಅದರ ಆನ್ಸರ್ ಈ ಪಾಡ್ಕಾಸ್ಟ್ ನಾಗ ನಿಮಗ್ ಸಿಗ್ತೈತಿ. ಅದ್ರ ಸಂಬಂಧ ಆಡಿ ಅಂಕಲ್ ಈಗ ಮಾತಾಡ್ತಾರ, ಕೇಳ್ರಿ. और ऐसे ही तकलीफ लेते ही है ये कुछ ऐसा महसूस नहीं होता हमारा, you know. ಹೌದು, ಎಷ್ಟೇ ತಕ್ಲೀಫ್ ತೊಗೊಳ್ಳಿ ಏನೇ ಮಾಡಲಿ ಮನ್ಸಿಗೆ ಸಮಾಧಾನ ಆಗುವಂಗ್ರೆ ದೇವ್ರು ಇಟ್ಟಾನಲ್ಲ. तकलीफ कितना लिया तो भी मन को अच्छा लगता है ना. ಮನ್ಸಿಗೆ ಸಮಾಧಾನನೇ ಇದ್ದಿದ್ದಿಲ್ಲ ಅಂದ್ರೆ ಏನ್ ಮಾಡೋದು, ಏನ್ ಮಾಡೋದು. ನೀವು RD's ಸ್ಟೋರಿ ಹೆಂಗೆ ಯಾವಾಗ ಚಾಲು ಮಾಡಿದ್ರಿ, ಫಸ್ಟ್ ಯಾ ಇಯರ್ಲಿ
ಅದೇ ಮತ್ತು ನಿಮ್ಗೆ ಆಡಿ ದೋಸಾ ಹೆಂಗೆ ಚೈಲ್ಡ್ಹುಡ್ ಏನಿತ್ತು ನೀವು ಚೈಲ್ಡ್ಹುಡ್ ಸ್ಟೋರಿ ಏನಿತ್ತು ಅದೇ ಹೇಳಿ ಯಾವ ಇಯರ್ನಾಗ ಚಾಲೂ ಮಾಡಿ आरडी डोसा चालू करने का मोटिवेशन क्या था आपका? ಹ್ಮ್. कब चालू करेगा, कैसे स्टार्ट करेगा? ನಾವು ಚೈಲ್ಡ್ಹುಡ್ ಅಂತಂದ್ರೆ ವಿಜಾಪುರ್ನಾಗೇನೆ ನಾವು ಹುಟ್ಟಿ ಬೆಳೆದಿದ್ದು. ಹಾಂ ರೀ ಹುಟ್ಟಿ ಬೆಳೆದಿದ್ದು ಇಲ್ಲೇ. ಹಾಂ ರೀ ಕನ್ನಡ ಶಾಲೆ 22 ನಂಬರ್ ಶಾಲೆ ಒಳಗೆ ಓದಿದ್ದು. ಹಾಂ ಆಮೇಲೆ ನಮ್ಮ ಮದರ್ ತೀರ್ಕೊಂಡಿದ್ದು ನಾವು 5 ವರ್ಷ ಇದ್ದಾಗ ನಮ್ಮ ಮದರ್ ತೀರ್ಕೊಂಡ್ರು. ಹಾಂ ರೀ ನಮ್ಮ ಫಾದರ್ ಏನಾದ ರೈಲ್ವೆದಾಗ ಕೆಲಸ ಮಾಡ್ತಿದ್ರು. ಹಾಂ ರೈಲ್ವೆದಾಗ ಅಂತಂದ್ರೆ ಇದು ಸೌತ್ ಸೆಂಟ್ರಲ್ ರೈಲ್ವೆ ಆ ಕಡೆ ಎಲ್ಲ ಟ್ರಾನ್ಸ್ಫರ್ ಆಗ್ತಿತ್ತು. ಸೋಲಾಪುರ ವಗೇರ ಅವ್ರು ಹಂಗೆ ತಿರುಗಾಡ್ತಿದ್ರು. ಅವ್ರು ನಮ್ಮ ಮದರ್ ತೀರ್ಕೊಂಡಾಗ ನಮ್ಮ ಅಜ್ಜಿ ಇದ್ರು, ಮದರ್ ಅವರು ಏನದ ಇವ್ರು ನಮ್ಮ ಅಜ್ಜಿಗೆ ಮಾತು ತಗೊಂಡಿದ್ರು ಅವರು. ಹಾಂ ರೀ ನಾವು 3 ಮಂದಿ, ಹಾಂ ರೀ ನಮ್ಮ ಅಕ್ಕ ಒಬ್ಬಾಕಿ, ನಾನು, ನಮ್ಮ ತಂಗಿ ಒಬ್ಬಾಕಿ. ಹಾಂ ಅಕ್ಕ ತೀರ್ಕೊಂಡ್ಲು. ನಮ್ಮ 3 ಮಂದಿಗೆ ನೀನೇ ಸಾಕ್ಬೇಕು ಅಂತ ಹೇಳಿ ಅಕ್ಕಿಗೆ ಮಾತು ತಗೊಂಡ್ರು ನಮ್ಮ ಮಮ್ಮಿ ತೀರ್ಕೊಳ್ಳೋ ಮುಂದಾಗ. ಆಮೇಲೆ ಏನದ ಇವರು ನಮ್ಮ ಅಜ್ಜಿಗೂ ದೊಡ್ಡ ಪ್ರಾಪರ್ಟಿ, ಕಮತಿಗಿ ವಗೇರ ದೊಡ್ಡ ಪ್ರಾಪರ್ಟಿ, ಪೂರ್ತಿ ಎಲ್ಲ ಪ್ರಾಪರ್ಟಿ ಬಿಟ್ಟುಕೊಂಡು ನಮ್ಮ ಜೋಡಿ ಬಂದರು. ಅಂದ್ರೆ ನಮ್ಮನ್ನ ಹುಡುಗರನ್ನು ನೋಡಬೇಕು ಅಂತ ಹೇಳಿ ಪ್ರಾಪರ್ಟಿ ಎಲ್ಲ ಬಿಟ್ಬಿಟ್ರು. ಅವ್ರು ಹಾಂ ಬಿಟ್ಟು ನಮ್ಮ ಜೋಡಿ ಇದ್ದು ಅವರ ಗಂಡ ಅವರು ಇದು 13 ವರ್ಷಕ್ಕೆ ಲಗ್ನ ಆಗಿತ್ತು ಅವ್ರದ್ದು. ಸ್ವಲ್ಪ ದಿವಸ ಆದ್ಮೇಲೆ ತೀರ್ಕೊಂಡ್ರು ಅವರು. ಅವ್ರು ಏನಿಲ್ಲ ಅಂತಂದ್ರೆ ಅವರು ಏನೋ ಅಂದ್ರೆ ತೊಗೊಂಡು ಬಂದ್ರೆ ಏನು ಮಾಡಬೇಕು ಏನು ಬಿಡ್ಬೇಕು ಅಂತ ಅನ್ನೋದು ಇದ್ದಿಲ್ಲ. ಅಂದ್ರೆ ಅವರು ಮನೆಯೊಳಗೆ ಅಡುಗೆ ವಗೇರೆ ಮಾಡಿ ನಾವು ಸಣ್ಣರು ಇದ್ವಿ. ನಾನು 5 ವರ್ಷ, ನಮ್ಮ ಅಕ್ಕ 7 ವರ್ಷ, ನಮ್ಮ ತಂಗಿ 3 ವರ್ಷ. ಹಾಂ ರೀ ಅವ್ನು ತೊಗೊಂಡು ಬಂದು ಶಿರಾಶೆಟ್ಟಿ ಚೌಕ್ ಮನೆ, ಹಾಂ ರೀ ಅಲ್ಲಿ ಹಳೆ ಬಿಟ್ಟು ಹೋಗೋ ಗುಡಿ ಅದು, ಅಲ್ಲೇ ಇದ್ವಿ. ಮನೆ ಅಡುಗೆ ಮಾಡಿ ನಮ್ಮನ್ನ ಇದು ಮಾಡ್ತಿದ್ರು ಹಾಂ ಚೈಲ್ಡ್ಹುಡ್. ಅದೇ ರೀ ಹಾಂ ಆಮೇಲೆ ಭಾಳ ಕಷ್ಟ ಜೀವನ ಒಟ್ಟ. ಹಾಂ ರೀ ಅಂದ್ರೆ ಅವರು ಅಡುಗೆ ಮಾಡಿ ಬಂದು ಇದು ಮಾಡಬೇಕು, ನಮ್ಮನ್ನು ಸಾಕ್ಬೇಕು. ಹೌದು ನಮಗೇನು ಅದ್ರದ್ದು ಐಡಿಯಾ ಇದ್ದಿದ್ದಿಲ್ಲ, ಅವ್ರು ಹ್ಯಾಂಗೆ ಮಾಡ್ತಾರೆ ಏನು ಮಾಡ್ತಾರೆ ಅದು ಇದು ಏನಿಲ್ಲ. ಆಮೇಲೆ ನಾವು 7ನೇ ತನ ಬಂದ ಮೇಲೆ ಸ್ವಲ್ಪ ಇದು ಆಯಿತು. ಮನೆ ಪರಿಸ್ಥಿತಿ ಭಾಳ ಕೆಟ್ಟ ಪರಿಸ್ಥಿತಿ ಅಗದಿ. ಇವು ನಮ್ಮ ಇದ್ರೊಳಗೆ ಏನು ಮಾಡ್ತಾರೆ, ವಾರದ ಊಟ ಅಂಥೇಳಿ ಡೈಲಿ ಒಬ್ರೊಬ್ರು ಮನೆಗೆ ಊಟಕ್ಕೆ ಹೋಗೋದು. ಇವತ್ತು ನಿಮ್ಮ ಮನೆಗೆ ಹೋಗೋದು, ನಾಳೆ ನಿಮ್ಮ ಮನೆಗೆ ಹೋಗೋದು, ಅಂದ್ರೆ ವಾರ ಪೂರ್ತಿ ಸರ್ಕ್ಯುಲೇಷನ್ ಆ ಟೈಪ್ ಇಟ್ಟಿದ್ರು ನಮಗೆ. ನಮ್ಮ ಇಲ್ಲಿ ಗೊಡ್ಬೋಳೆ ಮಾಡ ಟಂಕಸಾಲಿ ವಕೀಲರು, ಆಮೇಲೆ ಕೌತಾಳ ಅವ್ರದ್ದು, ಇವರು ಕೆಲವೊಂದು ದೊಡ್ಡ ಮನೆಗಳು, ಈ ಡಾಕ್ಟರ್ ವಿಲಾಸ್ ಕುಲಕರ್ಣಿ ಡಾಕ್ಟರ್ ಅವ್ರ ಫಾದರ್ ವಗೇರೆ ಇದ್ರು ಅವಾಗ. ಅವ್ರ ಮನೆಗೆಲ್ಲನೂ ಹೋಗಿ ನಮ್ಮದು ಚೈಲ್ಡ್ಹುಡ್ ಅಂತಂದು ಮ್ಯಾಟ್ರಿಕ್ ತನ ಏನದ ಇಲ್ಲಿ ತನ ಬಂದ್ವಿ. ಆಮೇಲೆ ಏನದ ಸ್ವಲ್ಪ ಇದು ತಿಳುವಳಿಕೆ ಬಂದ ಮೇಲೆ ಅವೆಲ್ಲ ಬಿಟ್ಟು ನಮ್ಮದು ಓದೋದು ಎಷ್ಟು PUC ಸೆಕೆಂಡ್ ಇಯರ್ ಆಯಿತು ಬಿಡಿಜ್ ಹೈಸ್ಕೂಲ್. ಬಿಡಿಜ್ ಹೈಸ್ಕೂಲ್ನೇ 7ನೇತೆಯಿಂದ PDG ಹೈಸ್ಕೂಲ್ PUC ಸೆಕೆಂಡ್ ಇಯರ್ ತನಕ. ಆಮೇಲೆ ಫಸ್ಟ್ ಇಯರ್ BCom ಪಾರ್ಟ್ 1 ಇಲ್ಲೇ ನಾವು ಕಾಮರ್ಸ್ ಕಾಲೇಜ್ ಹಚ್ಚಿದ್ವಿ. ಅದು ಅವಾಗ ಮನೆ ಪರಿಸ್ಥಿತಿಯಿಂದ ಅದು ಏನು ಓದೋದು ಇದನ್ನೇ ಆಗಲಿಲ್ಲ. ಪೂರಾ ಇದು ಡಿಸ್ಕಂಟಿನ್ಯೂ ಮಾಡಿ 1 ಇಯರ್ಗೆ ಆದಮೇಲೆ ನಾವು ಹೈದ್ರಾಬಾದ್ ಹೋಗ್ಬಿಟ್ಟೆ. ಹೈದ್ರಾಬಾದಕ್ಕೆ ಇದ್ರಿ ನಮ್ಮ ಫಾದರಲ್ಲಿ ಅವಾಗ. ಅದಕ್ಕೆ ಸುಮ್ಮನೆ ಏನಾರು ರೈಲ್ವೆದಾಗ ಟ್ರೈ ಮಾಡೋಣ ಏನಂತ ಹೇಳಿ ಹೋಗಿ ಅಲ್ಲೇ ಸೇರಿದ್ವಿ. ಅಲ್ಲೇ ರೈಲ್ವೆದಾಗ ಏನೂ ಇದು ಆಗಲಿಲ್ಲ. ಆಫೀಸರ್ಗೆ ಹೋಗಿ ಬೆಟ್ಟಿದ್ವಿ, ಮಾಡಿ ಎಲ್ಲನೂ ಮಾಡಿದ್ದೀವಿ. ಆದರೆ ಅದು ಕೆಲಸ ಆಗಲಿಲ್ಲಪ್ಪ ಅಂತಂದ್ರೆ ಕಡೆಗೆ ಏನದ ಒಂದು ಪ್ರೈವೇಟ್ ಇದ್ರೊಳಗೆ ಸೇರ್ಕೊಂಡ್ವಿ, ಪ್ರೈವೇಟ್ ಕಂಪ್ನಿ ಒಳಗೆ. ಅದು ಪ್ರೈವೇಟ್ ಕಂಪ್ನಿ ಒಳಗೆ ಸೇರ್ಕೊಂಡ್ರೆ ಅವಾಗ 4 ರೂಪಾಯಿ 4 ಅಣೆ ಐತ್ರಿ ಸ್ಯಾಲ್ರಿ ಪರ್ ಡೇ. 4 ರೂಪಾಯಿ 4 ಅಣೆ. ಅದು ಸೇರಿಕೊಂಡು ಅಲ್ಲೇ ಒಂದು 7-8 ವರ್ಷ ಅಲ್ಲೇ ಇದು ಮಾಡಿದ್ದೀವಿ.
ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡಿದ್ವಿ. ಫ್ಯಾಕ್ಟ್ರಿ ಇತ್ತೇನ್ರಿ ಅದು? ಫ್ಯಾಕ್ಟ್ರಿ ಡೆಕ್ಕನ್ ಎಂಟರ್ಪ್ರೈಸಸ್ ಅಂತ ಹೇಳಿ ರಬ್ಬರ್ ಫ್ಯಾಕ್ಟ್ರಿ ಅಲ್ಲಿ ಮಾಡಿ ಆಮೇಲೆ 10 ವರ್ಷ ಆಮೇಲೆ ಪರ್ಮನೆಂಟ್ ವಗೇರೆ ಆಯಿತು. ಸ್ವಲ್ಪ ಸ್ಯಾಲ್ರಿ ಹೆಚ್ಚಾಯಿತು, ಅಲ್ಲಿ ನಡೀತೀವಿ. ಆಮೇಲೆ ಇಲ್ಲಿ ನಮ್ಮ ಗ್ರ್ಯಾಂಡ್ ಮದರ್ ಇದ್ದಿರಲ್ಲ, ನಮ್ಮ ಫಾದರ್ ಅವಾಗ ಎಕ್ಸ್ಪೈರ್ ಆಗಿದ್ರು. ಓಕೆ. ಆಮೇಲೆ ಇಲ್ಲೇ ನಮ್ಮ ಫಾದರ್ಗೆ ನಮ್ಮ ಗ್ರ್ಯಾಂಡ್ ಮದರ್ಗೆ ಮೈಯಾಗ ಆರಾಮಿಲ್ಲ ಅಂತ ಹೇಳಿ ಇಲ್ಲಿ ಮತ್ತು ಬಿಜಾಪುರಕ್ಕೆ ಬಂದು ಅವ್ರಿಗೆ ಇಲ್ಲಿ BLD ಒಳಗೆ ಟ್ರೀಟ್ಮೆಂಟ್ ವಗೇರೆ ಅದು ಮಾಡಿಸಿ ಇದು ಮಾಡಿ ಕರ್ಕೊಂಡು ಹೋಗಿದ್ದೀವಿ ಹೈದರಾಬಾದ್ಗೆ. ಕರ್ಕೊಂಡೋಗಿ ಸ್ವಲ್ಪ ದಿವಸ ಆಯಿತು. ಆಮೇಲೆ ಇದು ಫ್ಯಾಕ್ಟ್ರಿದು ಏನಾಯ್ತು ಅಂದ್ರೆ ಜೀವನದಾಗ ಇದು ಕೆಟ್ಟ ಆದ್ರ ಸಹಿತ ಒಳ್ಳೇದಾಗ್ತದ ಅಂತಾರಲ್ಲ ಹಂಗೆ. ಡೆಕ್ಕನ್ ಎಂಟರ್ಪ್ರೈಸಸ್ ಅಂದ್ರೆ ಸ್ಟ್ರೈಕ್ ಆಗಿ ಇದು ಬಂದಾಯ್ತು. ಅವಾಗ ನಾನು ಟ್ರೆಜರರ್ ಅಂತ ಹೇಳಿದ್ದೆ ಅಲ್ಲಿ ಯೂನಿಯನ್ದೊಳಗೆ ಇದ್ದೆ. ಯೂನಿಯನ್ ಒಳಗಿದ್ರೆ ಮತ್ತೆ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಬರೋದಿಲ್ಲ, ಮತ್ತು ಅಲ್ಲೇ ನಿಂದಿರ್ಬೇಕು, ಅವ್ರು ಓಡಾಡಬೇಕು ಮಾಡ್ಬೇಕು. ಹಂಗೆ ತಂದು ಕೂಡಲೇ ಅದು ಸ್ವಲ್ಪ ದಿವಸ ಅದು ಕೇಸ್ ನಡೀತ್ರಿ. ಕೇಸ್ ನಡೆದ್ಮೇಲೆ ಅವು ಮ್ಯಾನೇಜ್ಮೆಂಟ್ ತರಫಿನಿಂದ ಆಯ್ತು ಅದು ಕೇಸ್ ಆದ್ಮೇಲೆ ಮತ್ತೆ ನಾವು ಅಂದ್ವಿ ಇನ್ನೇನದು ಫ್ಯಾಕ್ಟ್ರಿ ಏನು ಇದು ಆಗೋದಿಲ್ಲ ಅಂಥೇಳಿ ಇಲ್ಲಿ ನಮ್ಮ ಮನೆ ಮಗಲ್ಕ ರಾಮಚಂದ್ರ ಅಂತ ಹೇಳಿ ಉಡುಪಿ ಅವ ಇದ್ವಿ ನಾವು. ಉಡುಪಿ ಅವ ಅಲ್ಲಿ ಏನು ಮಾಡ್ತೀರಿ ಕೆಲಸ, ಏನು ಮಾಡ್ತೀರಿ, ಬರ್ರಿ ನಮ್ಮ ಜೋಡಿ ಇರ್ರಿ ಅಂದ್ರೆ ಹೋಟೆಲ್ ಬಿಸ್ನೆಸ್ ಇತ್ತು ಒಂದು. ಜಸ್ಟ್ ಲೈಕ್ ಹಿಂಗೆ ಒತ್ತು ಗಾಡಿ ತೊಗೊಂಡು ಮಾಡೋದು ಒಂದಿತ್ತು. ಅವ ಭಾಳ ಹೇಳ್ತಿದ್ದ, ಅವ ಬಂದುಬಿಡ್ರಿ ನೀವು ಮಾಡ್ರಿ ಅಂಥೇಳಿ. ಇದು ಪರ್ಮನೆಂಟ್ ಜಾಬ್ ಅದು ಬಿಟ್ಟು ಹೆಂಗೆ ಬರಬೇಕು ಅಂತ ಅನ್ನೋದು ಇದಾಗಿತ್ತು. ಅವಾಗ ಇದು ಏನು ಸ್ಟ್ರೈಕ್ ಆಯಿತು, ಇದು ಕಂಪನಿ ಅವಾಗ ಸ್ಟ್ರೈಕ್ ಆಯಿತು. ಸ್ಟ್ರೈಕ್ ಆದಮೇಲೆ ಒಂದು 6 ತಿಂಗಳು ವರ್ಷ ನಡೀತ್ರಿ ಹಂಗೆ. ಇದ್ದದ್ದೆಲ್ಲ ನಾವು ಖರ್ಚು ಮಾಡಿದ್ವಿ, ಪೂರ್ತಿ ಎಲ್ಲ ಎಂಟಿ ಆದಿವು. ಇನ್ನ ಮದುವೆ ಆಗಿರ್ಲಿಲ್ಲ ಅವಾಗ? कौन से साल की बात करें? 80 का होगा, 80 के अंदर ही और 80 का अंदर ही. फिर बाद में जो है ಸ್ಟ್ರೈಕ್ ಆಯಿತು. ಇವ ನಮ್ಮ ಕಡೆ ಬಾ ಅಂತ ಹೇಳ್ತಿದ್ದಲ್ಲ, ಅವಾಗ ಏನಾರ ನಮ್ಮ ಮುಂದೆ ನಡೆಸ್ಬೇಕಂತಂದ್ರೆ ಏನಾರ ಬೇಕಲ್ಲ ಅಂಥೇಳಿ ಅವನು ಹೇಳಿದ, ಆಯ್ತಪ್ಪ ನೀ ಸ್ವಲ್ಪ ನಮ್ಗೆ ಅದನ್ನು ಇದು ಮಾಡಿ ಕಲಿಸ್ಕೊಟ್ಬಿಡು, ನಾವು ಅದು ಮಾಡೋಣ ಅಂಥೇಳಿ. ಅದು ನಮ್ಮದು ಒಳ್ಳೇದಕ್ಕೋ ಏನೋ ಅವನಿಗೆ ಏನಾದ ಒಂದು ಹೋಟ್ಲ್ ಚಾನ್ಸ್ ಸಿಗ್ತಿರೋದು. ಅವ್ನು ಗಾಡಿ ಎಲ್ಲ ತೊಗೊಂಡು ಬಂದು ಮಾಡ್ತಿದ್ದ, ಮನೆ ಮಗಲೇ ಇದ್ದವ, ಅವನಿಗೆ ಹೋಟೆಲ್ ಚಾನ್ಸ್ ಇತ್ತು. ರಮೇಶ್ ಅವರು ಇದು ಹೋಟೆಲ್ ಏನದ, ಹೋಟೆಲ್ ಚಾನ್ಸ್ ಸಿಕ್ಕದ, ನಾವು ಹೋಗ್ತೀನಿ, ನೀವು ಇದನ್ನು ಮೇಂಟೈನ್ ಮಾಡ್ಕೊರಿ ಅಂಥೇಳಿ. ಕಲಿಸ್ಲಿಲ್ಲ ಏನೋ, ಬರೇ ಕೊಟ್ಬಿಟ್ಟವ. ಅದ್ರೊಳಗೆ ನಾವು ಒಂದು ಪೈಸನೂ ಎಕ್ಸ್ಪೆನ್ಸ್ ಮಾಡಿಲ್ಲ, ಒಂದು ಸ್ಪೂನು ಖರೀದಿ ಮಾಡಿಲ್ಲ. ಅವ ಕೊಟ್ಟಾಗ ಒಂದು 20 ರೂಪಾಯಿ ಇದು ಇತ್ತು, ರೆಂಟ್ ಇತ್ತು. ಗಾಡಿ ಸಾಮಾನು ಎಲ್ಲಾನು ಮಾಡಿ. ಈಗೇನ್ ಜಾಗ ಆಯ್ತಲ್ರಿ ಅದ ಇಲ್ರಿ? ಈಗೇನ್ ಜಾಗ ಆಯ್ತು ಅದ್ರ ಇದು ಹೈದರಾಬಾದ್ ರೀ ಇದು. ಆಮೇಲೆ ಒಂದು 2-3 ವರ್ಷ ಏನದ ಹೈದರಾಬಾದ್ನಾಗ ಕಾಲ ಕಳೆದ್ವಿ. ಆಮೇಲೆ ಸೇಮ್ ಬಿಸ್ನೆಸ್ ಅಂದ್ರೆ ಅವ ನಮಗೆ ಹೇಳಿಕೊಟ್ಟಿದ್ದ ಆ ಟೈಪ್ ಮಾಡಿದ್ವಿ. ಆದರೂ ಏನದ ಟಫ್ ಆಗಿತ್ರಿ. ಒಮ್ಮೆ ಬಿಟ್ಟು ಕೊಟ್ಬಿಟ್ಟವ, ಅದೇನು ಹೆಚ್ಚಿಗೆ ಕಲಿಸ್ಲಿಲ್ಲ. ಹಿಂಗೆ ಮಾಡೋದ್ರೆ ಅಂತ ಹೇಳಿ ಅವನೇ ಈಗ ಗ್ರೈಂಡರ್ ವಗೇರೆ ಅವನೇ ಮಾಡಿ ಕೊಡ್ತಿದ್ದ, ಚಟ್ನಿ ಮಾಡಿ ಕೊಡ್ತಿದ್ದ. ನಾವು ಬಂದು ಇದನ್ನು ಮಾಡ್ತಿದ್ವಿ. ಮಾಡಿದ ಕೂಡಲೇ ಅವಾಗ ನಮ್ಮ ಗ್ರ್ಯಾಂಡ್ ಮದರ್ಗೆ ಮತ್ತೆ ಸೀರಿಯಸ್ ಆಯಿತು. ಅವಾಗ ಅದನ್ನು ಬಿಟ್ಟು ಇಲ್ಲಿ ಬಂದೆ. ಇಲ್ಲಿ ಬಂದು ಬೇಳ್ಳೆಗೆ ಅಡ್ಮಿಟ್ ಮಾಡಿದ್ವಿ. ಓಕೆ. ಅಷ್ಟೊತ್ತಿಗೆ ಹೈದರಾಬಾದ್ನಾಗ ಒಂದು 2-2.5 ವರ್ಷ ಅದು ಎಕ್ಸ್ಪೀರಿಯನ್ಸ್ ಆಗಿತ್ತು ರೀ ಹೋಟ್ಲ್. ಆಮೇಲೆ ಇಲ್ಲಿ ಬಂದ ಮೇಲೆ ಇಲ್ಲಿ ಆಂಧ್ರ ಸ್ಟೂಡೆಂಟ್ಸ್ ಭಯಂಕರ ಇದ್ರು. BLD ಒಳಗೆ ಆಂಧ್ರ ಸ್ಟೂಡೆಂಟ್ಸ್ ಇದ್ದ ಕೂಡಲೇ ನಾವು ಇಲ್ಲಿ ನಮ್ಮೂರಾಗ ಯಾಕೆ ಮಾಡಬಾರ್ದು, ಅಲ್ಲಿ ಯಾಕೆ ಮಾಡ್ಬೇಕು ಹೈದರಾಬಾದ್ನಾಗ ಅಂಥೇಳಿ ತಲೆಯಾಗ ಬಂದ ಮೇಲೆ ಇಲ್ಲೇ ಅದು ಗಾಡಿ ಎಲ್ಲ ಅಲ್ಲಿದಲ್ಲೇ ಬಿಟ್ಬಿಟ್ಟಿವ್ರು. ಹೈದರಾಬಾದ್ ಬಿಟ್ಟು ಬಂದು ಈ ಕಡೆ ಒಂದು 10 ರೂಪಾಯಿಗೆ ರೆಂಟಿಗೆ ಒಂದು ಗಾಡಿ ತೊಗೊಂಡು ಕೆಲವೊಂದು ಸಾಮಾನು ಅಲ್ಲಿದಿಂದ ತೊಗೊಂಡು ಬಂದ್ವಿ. ಇಡ್ಲಿ ಬಾಂಡ್ಲಿ ವಗೇರೆ ಏನದ ನಮ್ಗೆ ಬೇಕಾಗಿದ್ದು ತೊಗೊಂಡು ಬಂದು ಒಂದು ರೆಂಟ್ ತೊಗೊಂಡು ಇಲ್ಲೇ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಫ್ರೆಂಡ್ ಒಬ್ಬ ರಮೇಶ್ ಅಂತ ಇದ್ದೀರಿ,
ಒಬ್ರು ಹಚ್ಚಿ ಕೊಟ್ರು. ಅವನೇನು ಪರಿಚಯ ಇದ್ದಿದ್ದಿಲ್ಲ, ಒಬ್ರು ಪರಿಚಯ ಮಾಡಿಸ್ಕೊಟ್ರು. ಹಿಂಗೆ ನೀವು ಇಬ್ರು ಕೂಡ ಅದನ್ನು ಬಿಸ್ನೆಸ್ ಮಾಡ್ರಪ್ಪ ಅಂಥೇಳಿ. ಆಯ್ತಪ್ಪ ಅಂಥೇಳಿ ಅವ್ರದ್ದೇನು ಐಡಿಯಾ, ನೀವು ಒಂದು ಹೋಟ್ಲ್ ಇಡ್ರಿ ಚಲೋ, ಒಂದು ಇಬ್ರು ಕೂಡ ಮಾಡ್ಕೊರಿ ಹಂಗೆ ಹಿಂಗೆ ಅಂತ. ನಮ್ಮ ಹೋಟೆಲ್ ಗಿಟೆಲ್ ನಮ್ಗೇನು ಬೇಡ, ಒಂದು ಗಾಡಿ ಕೊಡಿಸ್ಕೊಡ್ರಿ, ಅದನ್ನೇನದ ಮಾಡ್ತೀವಿ ಅಂಥೇಳಿ ಇಬ್ರು ಕೂಡ ಮಾಡ್ಲಿಕ್ಕತ್ತೀವಿ. ಅಲ್ಲಿ ಏನೂ ಇದ್ದಿಲ್ರಿ, ಇದೇ ಇಲ್ಲೇ कॉलेज ಇದಕ್ಕ ಏನೂ ಇದ್ದಿದ್ದಿಲ್ಲ ಅವಾಗ. तो आप स्टार्ट वहीं से करेंगे और आज तक भी वहीं पे? हाँ, सेम जगह। वो कंपाउंड भी नहीं था जब, बिल्डिंग का कंपाउंड भी नहीं था. वो झाड़ गिड़ ये झाड़ वगैरह निकाल के वो हमारा गाड़ी रख के स्टार्ट करे. ಅದೇ ಹೇಳಿದಲ್ಲ, ಅದು ತೆಲುಗು ಗಾಡ್ ಗಿಫ್ಟ್ ಅಂತ ಹೇಳಿ. ತೆಲುಗು ಅಂದ್ರೆ ನನಗೆ ಐಡಿಯಾ ಸಿಕ್ಕಿತ್ತು. ಅದು ಹಾಸ್ಪಿಟಲ್ ಅಡ್ಮಿಟ್ ಮಾಡಿದಾಗ ಇವರು ಆಂಧ್ರ ಸ್ಟೂಡೆಂಟ್ಸ್ ಭಾಳ ಇದ್ದಾರೆ ಅಂತೇಳಿ ನಾನು ಸುಮ್ಮನೆ ಆಂಧ್ರದಾಗೆ ಮಾತಾಡ್ಲಿಕ್ಕೆ, ತೆಲುಗುದಾಗೆ ಮಾತಾಡಿದೆ. ಅಮಾರ ಲೋಗ್ ಹೈದರಾಬಾದ್ ಸಾಯಲು ಅಂಥೇಳಿ ಒಬ್ರಿಗೊಬ್ರು ಮಾಡಿ ಬಿಸ್ನೆಸ್ ಅಂದರೆ ಡೇ ಬೈ ಡೇ ಹೆಚ್ಚಾಕೋತ ಹೋಯ್ತು. ಸ್ಟಾರ್ಟಿಂಗ್ ಡೇ 145 ರೂಪಾಯಿ ವ್ಯಾಪಾರ ಆಗಿತ್ತು ಸ್ಟಾರ್ಟಿಂಗ್ ಆ ಟೈಮ್. ಅವಾಗ ಮತ್ತೆ ದೋಸಾ ರೇಟ್ ಏನಿದ್ದು ಯಾವಾಗ? ದೋಸಾ ಸ್ಟಾರ್ಟ್ ಮಾಡಿದ್ದು ₹1 ಇಂದ ಸ್ಟಾರ್ಟ್ ಮಾಡಿದ್ದು ಅವಾಗ ಟೈಮ್. फर्स्ट डे 145 का बिजनेस हुआ। हाँ, वो इडली वगैरह बनाए. ಅದು ಒಂದು ದೋಸಾದ ಹೈದರಾಬಾದ್ನಾಗಿದ್ದಾಗ 125 ಇತ್ತು, 125. ಇಲ್ಲಿ ₹1.5 ಸ್ಟಾರ್ಟ್ ಮಾಡಿದ್ವಿ. ನಡೀತದೆ, ಅದು ಸ್ಟಾರ್ಟ್ ಆಗಿ ಹಿಂಗೆ ಡೇ ಬೈ ಡೇ ಇಂಪ್ರೂವ್ಮೆಂಟ್ ಆಕೋತ ಹೋಯ್ತಾರೆ ಅದು. ಹಿಂಗಾಗಿ ಅದು ಸೆಟ್. ಈಗ RD ಅಂತ ಅನ್ನೋದು ನಮಗೇನು ಇದ್ದಿಲ್ಲ ರೀ. ಅದು ಸುಮ್ಮನೆ ರಮೇಶ್ ದೋಸಾ ಅಂತೇಳಿ ಹೆಸರು ಸಹಿತ ಬರ್ತಿದ್ದಿಲ್ಲ. ಅವು ನಮ್ಮ ಕಸ್ಟಮರ್ಸೇ ಹೇಳಿದ್ರು, ನೀವು ಏನಾರ ಒಂದು ಹೆಸರಿಡ್ರಿ ಚಲೋ ಅಂದ್ ಇದಕ್ಕೆ ಅಂತೇಳಿ. ನೀವೇ ಹೇಳ್ರಪ್ಪ, ನಾ ಏನಿಲ್ಲ ಅಂತೇಳಿ. ಅವ್ರು RD ಅಂತ ಇಟ್ಟಿದವ್ರೆ. ಅವರು ಇಟ್ಟ ಮೇಲೆ ಹಿಂಗೆ ಸ್ಟಾರ್ಟ್ ಮಾಡಿ ಅಲ್ಲಿ ಕಂಪೌಂಡ್ ಇರ್ಲಾರ್ದಾಗ ಕಮ್ಸೆ ಕಮ್ ಒಂದು 10 ವರ್ಷ ಅಲ್ಲಿ ಕಂಪೌಂಡ್ ಇದಕ್ಕೆ ನಡೀತಿರಿ. ಆಮೇಲೆ ಒಂದು ಸೈಕ್ಲಿಂಗ್ ಇದು ಆಯ್ತು, ಕಾಂಪಿಟೇಷನ್ ಇದು ಆದಾಗ ಅದನ್ನ ತೆಗಿಸಿದ್ರು. ಅವ್ರು ತೆಗಿಸಿದ್ಮೇಲೆ ಈ ಕಡೆ ಒಂದು ಗಿಡ ಐತ್ರಿ ದೊಡ್ಡದು, ಈ ಕಡೆ ಎದುರಿಗೆ ಗಿಡ ಕಟ್ ಮಾಡ್ಯಾರ ನೋಡ್ರಿ. ಈಗ ಅದು ಆ ಗಿಡದ ತಳಗ ಒಂದು 7-8 ವರ್ಷ ಇದ್ವಿ ಗಿಡದ ತಳಗ. ಆಮೇಲೆ ಇಲ್ಲೇ ಒಂದು ಬೇಕರಿ ಇತ್ತು. ಇದು ಈ ಫಸ್ಟ್ ಅಂಗಡಿ ಏನದಲ್ರಿ, ಅಲ್ಲಿ ಒಂದು ಬೇಕರಿ ಇತ್ತು. ಅಲ್ಲಿ ಯಾರೂ ಬರ್ತಿದ್ದಿಲ್ಲ. ಬೇಕರಿದ್ದು ಒಂದು 10-20 ರೂಪಾಯಿ ವ್ಯಾಪಾರ ಆಗ್ತಿದ್ದಿಲ್ಲ. ಅದಕ್ಕೆ ಅವ್ರು ಬಿಡ್ತಾರ ಅಂತ ಹೇಳಿ ಗೊತ್ತಾಯ್ತು. ಗೊತ್ತಾದ್ಮೇಲೆ ಅದನ್ನ ಅಂಗಡಿ ಅವ್ರು ಬಿಟ್ಟ ಮೇಲೆ ಅದ ಅಂಗಡಿ ಹಿಡಿದ್ವಿ. ಅದು ಅಂಗಡಿ ಹಿಡಿದ ಮೇಲೆ ಏನದ ಹಿಂಗೆ ಇಂಪ್ರೂವ್ಮೆಂಟ್ ಹಾಕೋತ ಇಲ್ಲಿ ತನಕ ಬಂದು ಹತ್ತಿದೀವಿ. ಆಮೇಲೆ इडली वो बनाते थे पहले इडली डोसे पे टोटली कब शिफ्ट किया? तो वो कुछ दिन करे हो तो ಏನಂದ್ರೆ ಅದು ಸ್ವಲ್ಪ ಲೇಬರ್ದು ಅಂದ್ರೆ ಎಲ್ಲಾನು ಬಾಲಿಂಗ್, ಬ್ಯಾಟಿಂಗ್, ವಿಕೆಟ್ ಕೀಪಿಂಗ್, ಫೀಲ್ಡಿಂಗ್ ಎಲ್ಲ ನಾವೇ ಮಾಡ್ಬೇಕದು. ಅದು ಸ್ವಲ್ಪ ಟಫ್ ಆಯ್ತು ರೀ. ಅದು ಟಫ್ ಆಯ್ತು. ಈಗ ಒಂದೇ ಹಿಡ್ಕೊಂಡು ಹೋಗೋಣ ಅಂತ ಹೇಳಿ ಇದನ್ನ ಒಂದು ಹಿಡ್ಕೊಂಡು ಇದು ಮಾಡಿದೀವಿ ರೀ. ಅವಾಗ ಎಷ್ಟು ಕೆರೋಸಿನ್ ಮೇಲೆ ನಡೀತಿದ್ರು. ಅದು ಗ್ಯಾಸ್ ವಗೇರೆ ಇದ್ದಿದ್ದಿಲ್ಲ. ಕೆರೋಸಿನ್ ಮೇಲೆ 1-2 ಹಂಚಿದ್ದು ರೌಂಡ್, ಅವು ಹಂಚ್ ಮೇಲೆ ಮಾಡ್ತಿದ್ವಿ. ಮತ್ತೆ ಬೇರೆ ಹಂಚ್ ಮಾಡಿದ್ರು ಒಂದೊಂದು. ಆಮೇಲೆ 3-4ನೇ 5ನೇದ್ದು ಹಂಚೇನೋ ಇದು ಈಗ ನಾವು ಮಾಡಿದ್ದು. ಹಿಂಗೆ ಮಾಡಿ ಇಂಪ್ರೂವ್ಮೆಂಟ್ ಆಗಿ ಮಾಡಿ 1 ವರ್ಷ ಮೇಲೆ ಇವು ಲಗ್ನ ಆಯ್ತು ನಮ್ದು. ಇಲ್ಲಿ ಬಂದು 1 ವರ್ಷ ಆದ್ಮೇಲೆ ಆಮೇಲೆ ಏನದ ಇವ್ರ ಜೊತೆ ಏನದ ಸ್ಟಾರ್ಟ್ ಆಯ್ತು. ಆಮೇಲೆ ಈಗನ್ಕ ಏನದ ದೇವ್ರು ನಮ್ಗೆ ಎಲ್ಲಾನು ಒಳ್ಳೇದು ಮಾಡ್ಯಾನ. ಯಾವುದೂ ಪ್ರಾಬ್ಲಮ್ ಏನಿಲ್ಲ. ನಾವು ಏನು ಮಾಡ್ತಿದ್ವಿ, ದೇವ್ರ ಬಲ್ಲೆ ಹೋಗಿ ಬೇಡ್ಕೊಳ್ಳೋದು ಏನು, ನಮಗೆ ಒಟ್ಟು ದುಡುಕಿ ಕೊಡು, ಅದ್ರ ತಕ್ಕ ಫಲ ಕೊಡು. ಖಾಲಿ ಬಿಲಿ ಏನು ದುಡ್ಡು ಬೇಡ ನಮಗೆ ಸಾಕಷ್ಟು ದುಡುಕಿ ಕೊಡು, ಅದ್ರ ತಕ್ಕ ಫಲ ಕೊಡು. ಆ ರೀತಿ ದೇವ್ರು ಏನು ಮಾಡ್ಯಾನ, ದುಡುಕಿ ಸಾಕಷ್ಟು ದುಡ್ಡು ಕೊಟ್ಟಾನ. ಮತ್ತು ಸಾಕಷ್ಟು ಸಫಿಷಿಯೆಂಟ್ ಇದನ್ನು ಮಾಡ್ಯಾನ. 2 ಮಕ್ಕಳಾದರು. ಅವರು ಏನು ಲಗ್ನ ಮಾಡಿದ್ವಿ, ಅವರು ಎಜುಕೇಷನ್ ವಗೇರೆ ಚಲೋ ಆಗಿ ಹುಡುಗರದು M.Tech ಆಯಿತು. ಆಮೇಲೆ ಅವರು ಲಗ್ನನೂ ಆಯಿತು, ಅವರು M.Tech ಆಗ್ಯಾರ ಇಬ್ಬರು. ಹಿಂಗಾಗಿ ಅವ್ರು ಬೆಂಗಳೂರಿನಾಗ ಏನದ ಸೇಫ್ ಇದ್ದಾರೆ.
ಬಾಕಿದು ಏನದ ಈಗ ನಮ್ಮ ಇದ್ರ ಬಗ್ಗೆ ಏನದ ಇವ್ರಿಗೆ ಕೇಳಬೇಕು, ಲಗ್ನ ಆದಾಗಿನ ಪರಿಸ್ಥಿತಿ ಹ್ಯಾಂಗಿತ್ತು ಏನಿತ್ತು ಅಂತ ಹೇಳಿ. जस्ट शादी होने के बाद कैसा था? देखो ಫಕ್ತ್ 4 ಮಹಿನೆ ನಾ ಆರಾಮಿದ್ದೀನಿ. ಮದುವೆ ಆದ್ಮೇಲೆ 4 ತಿಂಗಳ अरे ದೊಡ್ಡ ಮಗಳದು ಇದು ಚಾಲು ಆಗ್ಬಿಡ್ತು. ಹಾ 3 ವರ್ಷದಾಗ 2 ಮಕ್ಳಾಗ್ಯಾರ, ಅರೆ ಇಬ್ರು ಹೆಣ್ಮಕ್ಳು. 2 ಹೆಣ್ಮಕ್ಳು. ಮತ್ತೆ ಅವ್ರ ಮಕ್ಕಳದ ಎಲ್ಲಾನು ಮಾಡೋದ್ರಿಗೆ ಟೈಮೇ ಹೋಗ್ತೈತಿ. ಈಗ ಅದು ದೊಡ್ಡ ಬಿಲ್ಡಿಂಗ್ ನಡ್ದೈತ್ ನೋಡ್ರಿ ಅಲ್ಲಿ ಅರೆ ನಮ್ಮ ಅಂಗಡಿ ಅಂತಲ್ಲೇ. ಹಾ ಹಾ ಅದು ಪದ್ಮಾಂಜಲಿ ಸ್ಕೂಲ್ ಇತ್ತು ಮೊದಲ, ಅರೆ ಅಲ್ಲಿ ಹೋಗ್ತಿದ್ರು ನನ್ನ ಮಕ್ಕಳು. ಹಾ ಅಲ್ಲಿದ್ದಾಗ ಬಿಡಿ ಸೊಸೈಟಿಗೆ ಹೋಗ್ತಿದ್ರು ಸ್ಕೂಲಿಗೆ. ಅಲ್ಲಿದ ಇದು ಕಟ್ಟಿಸ್ಕೊಂಡು ಇಲ್ಲಿ ಬಂದ್ವಿ. ಅರೆ ಇಲ್ಲಿ ಬಂದ್ಮೇಲೆ ಪದ್ಮಾಂಜಲಿ ಹೋಗ್ತಿದ್ರು. ಆಂಟಿ ನೀವು ಹುಟ್ಟು ಬೆಳೆದ ದೂರ ಇದೆ ಏನ್ರಿ? ನಮ್ದು ಖುದ್ದೂರು ಗಲಗಲಿ, ಆದ್ರೆ ಅದು ನಾವೇನು ಊರು ನೋಡಿಲ್ಲ. ಅರೆ ಊರು ನೋಡಿಲ್ಲ. ನಾನು 4ನೇ ಕ್ಲಾಸ್ ಮುಗಿಯೋರಾಗೆ ನಮ್ಮ ಅಣ್ಣವರು ಬಾಂಬೆಗೆ ನೌಕರಿ ಸಿಗ್ತಾವ್ರಿ. ಬಾಂಬೆದಾಗೆ ನನ್ನ ಶಿಕ್ಷಣ ಆಗ್ಯದ ಕನ್ನಡ. ಆದ್ರೆ ಅರೆ 4ರಿಂದ 7 ತನಕ ಅಂಬರ್ನಾಥ್ ಅಂತದ, ಅಲ್ಲೇ ನನ್ನ ಶಿಕ್ಷಣ ಆಯ್ತು. 7ನೇತೆ ತನಕ. 7ನೇತೆಯಿಂದ ಆಗ ಇನ್ನೂ ಸೆಕೆಂಡ್ ಇಯರ್ ಅಂದ್ರೆ 12ನೇತೆ ಅದು ಮುಲುಂಡಕ್ಕೆ ಮುಲುಂಡ. ಇದು ತುಮಕೂರಿಗೆ ಸಿಕ್ತು M.Tech ಸೀಟ್. ಅರೆ ಆಕಿ 2 ವರ್ಷ ಅಲ್ಲಿ ಮಾಡಿರ್ಲಿ. ಈಕಿ ಸಣ್ಣಾಕಿಗೆ ಎಲ್ಲಿ ಸೀಟ್ ಸಿಗ್ತದ ಅಂತ ನೋಡೋರಾಗೆ ಈಕಿದು ಬೆಂಗಳೂರು ಇದು ವಿಶ್ವೇಶ್ವರಯ್ಯ ಕಾಲೇಜ್ ಅಲ್ಲಿ ಸಿಕ್ತು. ಮತ್ತು ಅವ್ರಿಬ್ಬರು ಅಲ್ಲೇ ಒಬ್ಬಾಕಿ ಇಲ್ಲೊಬ್ಬಾಕಿ ದಿನ ಬರೀ ಫೋನ್ ಹಚ್ಚೋದು ಬೇಡ ಅಂತ 3 ವರ್ಷ ಬೆಂಗಳೂರಾಗಿದ್ವಿ ನಾವು. ಮನೆ ಮಾಡ್ಕೊಂಡು ಅಲ್ಲೇ ಇದ್ರಿ? 3 ವರ್ಷ ಇದ್ವಿ ಮನೆ ಮಾಡ್ಕೊಂಡು ಅಲ್ಲೇ. ಆಮೇಲೆ ಆಕಿದು ಕಲಿಯೋದು ಮುಗೀತು, ಈಕಿದು ಕಲಿಯೋದಿತ್ತು. ಆಕಿಗೆ ಜಾಬ್ ಸಿಕ್ತು, ದೊಡ್ಡಾಕಿಗೆ ಅರೆ ಜಾಬ್ ಸಿಕ್ತು. ಆಮೇಲೆ ಈಕಿದು ಮುಗೀತು ಕಲಿಯೋದು ಮುಗಿದ್ಮೇಲೆ ಇನ್ನೇನು ಮಾಡ್ಬೇಕಂದ್ರೆ ನನಗೆ ಸ್ವಲ್ಪ ಪ್ರಕೃತಿ ಸರಿ ಇದ್ದಿದ್ದಿಲ್ಲ ಅಂತ ಊರ ಕಡೆ ಬಂದ್ವಿ. ಬರೋರಾಗೆ ಆಕಿನ ಮದುವೆ ಫಿಕ್ಸ್ ಆಯ್ತು, ದೊಡ್ಡಾಕಿ. ಮತ್ತು ಮದುವೆ ಆಯ್ತು ಆಕಿನ ಮದುವೆ ಆಯ್ತು. ಈಕಿ ಸಣ್ಣಾಕಿ ನಾವು ಮತ್ತೆ ಬೆಂಗಳೂರಿಗೆ ಹೋಗೋಣ, ನಾ ಜಾಬ್ ಮಾಡ್ತೀನಿ, M.Tech ಆಗ್ಯದ ನಂದು, ಇದು ನೋಡ್ರೆ ಈಕಿದು ಮದುವೆ ಫಿಕ್ಸ್ ಆಯ್ತು. ಆಮೇಲೆ ಆಕಿದು ಬಾಣಂತನ ಆಯ್ತು ದೊಡ್ಡಾಕಿ. ಈಕಿದು ಮದುವೆ ಆಯ್ತು. ನೀನು ಮಾಡ್ಬೇಕಪ್ಪ ನನ್ನೂರಾಗೇನೆ ಈಕಿದು ಬಾಣಂತನ ಅಂತ ಬಂತು. 2 ಟೈಮು ಕರೋನಾ. ಓ 2 ಆಕಿನ ಟೈಮಕ್ಕೂ ಕರೋನಾ, ಈಕಿನ ಟೈಮಕ್ಕೂ ಕರೋನಾ. ಅರೆ ಈಗ 5 ತಿಂಗಳು ಬಾಣಂತನ ಮಾಡಿ ಅವ್ರ ಮನೆಗೆ ಅವ್ರನ್ನ ಕಳಿಸಿದ್ವಿ. ಮತ್ತು ನಾವು ಖಾಲಿ ಆದ್ವಲ್ಲ ಅಲ್ಲಿಂದ. ಅದಕ್ಕೆ ಈಗ 3 ವರ್ಷ ಆಯ್ತು. ಮಾರ್ಚಕ್ಕೆ 3 ವರ್ಷ ಆಯ್ತು ನಾ ಅಂಗಡಿ ಬರ್ಲಿಕ್ಕತ್ತೆ. ಅಲ್ಲಿ ತನಕ ಫಕ್ತ ದೀಪಾವಳಿ ಒಟ್ಟ ಬರೆಸ್ಕೊಟ್ಟಿಲ್ಲ ಅವ್ರಿಗೆ. ದೀಪಾವಳಿ ಅಮಾವಾಸ್ಯೆ ಪೂಜೆ ಮಾಡ್ತಾರಲ್ಲ, ಪೂಜಾ ಟೈಮ್ಗೆ ಹೋಗೋದು, ಅದಿಷ್ಟು ಪೂಜೆ ಮಾಡೋದು, ಮನೆಗೆ ಬಂದ್ಬಿಡು, ಮುಗಿದು. आंटी कोविड का नाम लिया बोल के, कोविड में कैसा करे अंकल? कोविड नाಗ ಹೆಂಗಿತ್ತು ಏನು? ಕೋವಿಡ್ ಬೇಕು ಸ್ವಲ್ಪ ದಿವಸ ಅಂಗಡಿ ಬಂದೇ ಮಾಡಿದ್ದೀವ್ರಿ. ಆಮೇಲೆ ಇದು ಡಿಲಿವರಿ ಹೇಳಿದ್ರಲ್ಲ, ಡಿಲಿವರಿ ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಅಂಗಡಿ ಸ್ಟಾರ್ಟ್ ಮಾಡ್ರಿ ಅಂತಂದ್ಮೇಲೆ ಸ್ಟಾರ್ಟ್ ಮಾಡಿದ್ವಿ. ಮಾಡಿದ್ಮೇಲೆ ಅವು ಮನಿಯೊಳಗೆ ಒಂದು ಗ್ಯಾರೇಜ್ ಇತ್ತು, ಅಲ್ಲಿ ಬಂದು ಮಲ್ಕೋತಿದ್ವಿ ರೀ. ಅವು ಡಿಲಿವರಿ ಆಗ್ಯದ ಬೇರೆ ಅಂಗಡಿಯಾಗ ಕೆಲಸ ಮಾಡೋದು ಏನದ, ನಾವು ತಾಟ್ ಹಾಕಿ ಕೊಡ್ತಿದ್ವಿ, ಊಟ ಮಾಡೋದು. ಅಲ್ಲಿ ಹೊರಗೆ ಅಲ್ಲಿ ಗ್ಯಾರೇಜ್ ಒಳಗ ಒಂದು ಇದು ಮಾಡ್ಬಿಟ್ಟಿದ್ವಿ, ಬೆಡ್ ಮಾಡಿರ್ತೀವಿ, ಹೊರಗೆ ಮಲ್ಕೊಳ್ಳೋದು. ಅಂದ್ರೆ ಗ್ಯಾರೇಜ್ ಹೊರಗೆ ಅಂತಂದ್ರೆ ಹೊರಗಲ್ಲ, ಅದು ಮನಿಯೊಳಗ ಮಲ್ಕೊಳ್ಳೋದು. ಕೋವಿಡ್ ಒಳಗ ಇದು ಆಯ್ತ್ರಿ. ಅದು ತ್ರಾಸ ಆದ್ರೂ ನಮಗ ಲೇಬರ್ಗಳಿಗೆ ಏನು ಕಡಿಮೆ ಮಾಡಲಿಲ್ಲ. ಮತ್ತು ಅವ್ರಿಗೆ ಏನಾದ್ರು ಹೆಲ್ಪ್ ಮಾಡೋದು, ಅವು ಅಕ್ಕಿ ಕೊಡೋದು, ಅವು ಕೊಡೋದು, ಅವ್ರು ಏನೇನು ಬೇಕೋ ಕೊಟ್ಕೋತ ಹೋದ್ವಿ. ಎಲ್ಲರೂ ಹಿಂಗೆ ದಾನ ಮಾಡ್ತಾರಂತ ನಾವು ಯಾಕೆ ಮಾಡಬಾರ್ದು ಅಂತ ಹೇಳಿ ಇವು ಸಾಕಷ್ಟು ಕಾರ್ಯಕ್ರಮನೂ ಮಾಡಿದೇವ್ರಿ ನಾವು. ಈ ದೋಸಾದ್ದು ಹೋಗ್ಯಾರೆ. ಈ ನಮ್ಮ ಸ್ವಾಮೀಜಿ ನಮಗೆ ಇದಕ್ಕೆ ಕರ್ಕೊಂಡು ಹೋಗಿದ್ರು ಬೆಂಗಳೂರಿಗೆ. ಇದು ನಮ್ಮ ಅಂದ್ರೆ ಅವರ ಅಸಿಸ್ಟೆಂಟ್ಗಳು ಏನು ಇರ್ತಾರಲ್ಲ, ಅವ್ರು ಎಲ್ಲರಿಗೂ ದೋಸಾ ಮಾಡಿ ಇಲ್ಲಿ ಫೇಮಸ್ ಅದ, ಅಲ್ಲಿ ಮಾಡಿಸಿ ಎಲ್ಲರಿಗೂ ತಿನ್ಸೋಣ ಅಂತೇಳಿ ಹಿಂಗೆ ಕರ್ಕೊಂಡು ಹೋಗಿದ್ರೆ ಅಲ್ಲೇ ಮಾಡಿದ್ವಿ. ಅಲ್ಲಿ ಮಾಡಿದ್ರೆ ಸಾಯಂಕಾಲ 4 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 11 ತನ. ಅದು ಹೆಂಗೆ ಇದು ಮಾಡೋದ್ರಿ, ಇದು ಏನು ಗ್ಯಾಸ್ ಗೀಸ್ ನಡೀದಿಲ್ರಿ ಅಲ್ಲಿ. ಕಟ್ಟಿಗೆ ಒಳಗೆ ಗ್ರೈಂಡರು ನಡೆಯಂಗಿಲ್ಲ, ಗ್ರೈಂಡರ್ ಕೈಯಿಂದ ರುಬ್ಬಬೇಕು.
ಕೈಯಿಂದ ರುಬ್ಬಬೇಕು. ಅದು ಕೈಯಿಂದ ರುಬ್ಬೋದು ನಮಗೇನು ಆಗೋದಿಲ್ಲ ರೀ ಹಂಗೆ ಹಿಂಗೆ ಅಂತ ಅಂದ್ಕೊಳ್ಳಿ ಅವರ ಶಿಷ್ಯಂದ್ರೆ ಇರ್ತಾರಲ್ಲ, ಶಿಷ್ಯಂದ್ರಿಗೆ ಹೇಳಿದ್ರು ಅವರಿಗೆ ಇದು ಮಾಡಿ. ಅಂದ್ರೆ ಅವರು ಮಾಡ್ಬೇಕಂತ ಭಾಳ ಕಠಿಣ ಕೆಲಸ ಹಿಂಗೆ ಇದ್ರೂ ರಗಡ್ ಮಾಡ್ಕೊತ ಹೋದಿವಿ. ಒಂದು ಇಲ್ಲೇ ಯಾವುದು ಮಂಗಸೂಳಿ ಒಳಗೆ ಇದು ಬಂದಿತ್ತು ನೋಡ್ರಿ, ನೀರು ಹಾವಳಿ ಬಂದು ಎಲ್ಲ ನಿರಾಶ್ರಿತರ ಶಿಬಿರ ಇತ್ತು. ಅವಾಗ ಅಲ್ಲೇ ದೋಸೆ ಮಾಡ್ಲಿಕ್ಕೆ ಹೋಗಿದ್ದೀವ್ರಿ ಅವ್ರಿಗೆ, ಫುಲ್ ಇದು ಮಾಡೋದು ಅಂತ ಹೇಳಿ. ನಮ್ಮ ಸ್ವಾಮೀಜಿ ಒಬ್ರು ಇದ್ದಾರೆ, ಅವರು ಹಿರೇಮಠ ಅಂತ ಹೇಳಿ. ಅವರು ಎಲ್ಲ ಇವು ಟ್ರಾನ್ಸ್ಪೋರ್ಟಿಂಗ್ ಎಲ್ಲ ಅವರು ವಹಿಸ್ಕೊಂಡಿದ್ರು. ಅವರು ದೋಸದ ಐಟಮ್ ಮಾಡಿ ಇದು ಮಾಡೋದು ಎಲ್ಲ ನಮ್ದು ಕೆಲಸ. ಅವ್ರು ಟ್ರಾನ್ಸ್ಪೋರ್ಟಿಂಗ್ ಮಾಡೋದು, ಇಲ್ಲಿದೆಲ್ಲ ನಮ್ಮ ಸಾಮಾನು ತೊಗೊಂಡು ಹೋಗೋದು ಬರೋದು ಎಲ್ಲ ಅವ್ರ ಹೆಲ್ಪ್ನಿಂದ ಅಲ್ಲಿ ಮಾಡಿ ಬಂದು ಹಿಂಗೆ ಸಾಕಷ್ಟು ಇದನ್ನು ಮಾಡಿವ್ರು. ಇದಕ್ಕೆ ಈ ನಮ್ಮ ಸಮಾಜದೊಳಗೆ ಅನ್ಕ ಸ್ವಾಮೀಜಿ ಬಂದಾಗ ಅವರು ಹೇಳ್ತಿದ್ರು, ಯಾಕಪ್ಪ ಮತ್ತು ಮಾಡ್ಬೇಕಲ್ಲ ಅಂತ ಹೇಳಿ ಹಿಂಗೆ ಮಾಡಿ ಅವ್ರಿಗೆ ಖುಷಿ ಮಾಡಿಬಿಡ್ತಿದ್ರು ನಾವು. ಅದು ಹಿಂಗಾಗಿ ಕಟ್ಟಿಗೆಯಿಂದ ಮಾಡೋದು ಭಾಳ ವಜ್ಜಿಟ್ಟಿತ್ತು. ಮತ್ತು ಸತ್ತಿ ಒಳಗೆ ಇತ್ತು, ಸತ್ತಿ ಒಳಗೆ ಹೋಗಿದ್ವಿ. ಬೇರೆ ಬೇರೆ ಊರಾಗ ಒಮ್ಮೆ ಸೋಲಾಪುರಕ್ಕೆ ಹೋಗಿದ್ವಿ. ಅವು ಏನೋ ದುಡ್ಡು ತಗೊಳ್ಳಾರ್ದೇನೆ ಇವು ಏನದ ಸೇವಾಗಳು ಮಾಡ್ತೀವಿ. ಇಲ್ಕಲ್ಲಿ ಒಮ್ಮೆ ಹೋಗಿದ್ರು, ಇಲ್ಕಲ್ಲೇನ ಹೊತ್ತಂಗಿಲ್ಲ. ಒಂದ್ಸಲ ಹಾಂ, ಹಿಂಗೆ ಸಾಕಷ್ಟು ಊರು ತಿರುಗಾಡಿ. ಆದ್ರೆ ಆಗಿನ ಜೀವನ ಬಾವಿ ನೀರು, ಮನಿಗೆ ಬಂದು ನೀರು ಜಗಬೇಕು. ಆ ಗುಡಿ ಒಳಗೆ ಇದ್ದಾಗ ಭಾಳ ತ್ರಾಸ ಆತ. ಅಲ್ಲೇ ಹುಟ್ಟವ್ವ ಗುಡಿ ಗೊತ್ತಿರ್ಬೇಕ್ರಿ ನಿಮ್ಗೆ, ಶಿರಾಳ ಶೆಟ್ಟಿ ಚೌಕ, ಹುಬ್ಳಿ ಬುರ್ಜಿ ಕಡೆ ಶಿರಾಳ ಶೆಟ್ಟಿ ಚೌಕ, ಅಲ್ಲಿ ಗುಡಿ ಅದಲ್ಲ ಒಂದು ಗುಡಿ ಹಿಂದಿನ ಮಗಳು ಕರಿಕಲ್ಲಿನ ಬಿಲ್ಡಿಂಗ್. ಅಲ್ಲಿ ಒಳಗ ಚಾಳ ಇತ್ತು, ಒಂದು 10-12 ಮನೆಗಳು ಇದ್ವು ಅವಾಗ. ಅಲ್ಲಿ ಬಾಡಿಗೆ ಮನೆ ಇತ್ತ ಸ್ವಂತ ಬಾಡಿಗೆ ಅದು ನಮ್ಮ ಅಜ್ಜಿ ವಗೇರೆ ಇದ್ದಿದ್ದು ಎಷ್ಟು $2-3 ಬಾಡಿಗೆ ಇತ್ತು ಅವಾಗ. ಅದು ಬಾಡಿಗೆ ಇತ್ತು. ಮತ್ತು ಅವು ನಾವು ಬಂದ ಮೇಲೆ ಅದನ್ನೇ ಮನಿ ಕಂಟಿನ್ಯೂ ಮಾಡಿದ್ವಿ. ಅವು ಎಲ್ಲ ಬಿಡ್ಲಿಕ್ಕೆ ವಗೇರೆ ಆಗೈತ್ರಿ. ಮನಿ ಅಂತಂದ್ರೆ ಏನದ, ಅದು ಭಯಂಕರ ಇದಾಗಿತ್ತು. ಅವು ನಾವೇ ಅದನ್ನ ಗಾಡಿ ಕಟ್ಟಿಸಿ ಮಾಡಿ ಅದನ್ನ ಮಾಡಿ ಆಮೇಲೆ $75 ಮಾಡಿದ್ರು ಅವರು. ಮತ್ತೆ ಇದು ಮಾಡೋಣ ಅಂತ ಹೇಳಿ ಮತ್ತೆ $150 ಲಾಸ್ಟ್ ಮಾಡಿದ್ರ. ಮತ್ತು ದೇವಸ್ಥಾನ ಒಳಗೆ ಇದ್ವಿ. ದೇವಸ್ಥಾನ ಮತ್ತು ದೇವರೆಲ್ಲ ಒಳ್ಳೇದು ಮಾಡ್ಕೊಂಡಾನ ಅಂತ ಹೇಳಿ ಇಲ್ಲಿ ನಾವು ಜಾಗ ತಗೊಂಡು ಅವಾಗ ಎಷ್ಟು $55 ಸ್ಕ್ವೇರ್ ಫೂಟ್ ಒಳಗೆ ತಗೊಂಡಿತ್ತು ಅವಾಗ. ಅಂದ್ರೆ ಇದು ಯಾವ ವರ್ಷ ಇದು? 97ದಾಗ ಏನೋ ತೊಗೊಂಡಿವಿ. 98ದಾಗ ಬಂದಿವಿ. 90 ಒಳಗೆ 90 ಡಿಸೆಂಬರ್ 3 ಮದುವೆ ಆಗ್ಯದ. 90 ಡಿಸೆಂಬರ್ 3 ಮದುವೆ ಆಗ್ಯದ. ಬರೋ 91 ಡಿಸೆಂಬರ್ 22ಕ ಮಗಳು ಹುಟ್ಟ್ಯಾಳ. ಒಂದೇ ವರ್ಷ, 1 ವರ್ಷ 19-20 ದಿವಸ. ಆಮೇಲೆ 93 ಅಕ್ಟೋಬರ್ 15 ಎರಡನೇ ಮಗಳು ಹುಟ್ಟ್ಯಾಳ. 1 ವರ್ಷ 10 ತಿಂಗಳ ಫರಕ್ ಅದ ಇಬ್ಬರಿಗೆ ನಡು. 1 ವರ್ಷ 10 ತಿಂಗಳ ಫರಕ್ ಅದ. ಮತ್ತು ಅವಾಗ ಈಗ ಎಷ್ಟು ಡಿಫ್ರೆನ್ಸ್ ಅಂತಂದ್ರೆ 4.5 ಲಕ್ಷ ರೂಪಾಯಿ ಖರ್ಚಾಗಿದ್ರು ಒಟ್ಟು ಮನಿ ಕಟ್ಲಿಕ್ಕೆ. ಮನಿ ಜಾಗ ತಗೊಂಡು ಎಲ್ಲ ಪರ್ಮಿಷನ್ ವಗೇರೆ ಆಗಿ ಮನಿ ಕನ್ಸ್ಟ್ರಕ್ಷನ್ ಮಾಡ್ಬೇಕಂತಂದ್ರೆ 4.5 ಲಕ್ಷ ರೂಪಾಯಿ ಖರ್ಚು ಅವಾಗಿಂದು. ಹಿಂಗಾಗಿ ಇವು ಕೆಲವೊಂದು ಮಾರ್ವಾಡೀಸ್ ಮಾತ್ರ ಸ್ವಲ್ಪ ಭಾಳ ಸಾಥ್ ಕೊಟ್ರು. ನಾವು ಏನು ಬಂದು ಇಲ್ಲೇ ಇದು ಮಾಡಿದೀವಲ್ಲ, ಈ ಮಾರ್ವಾಡಿ ಗಿರಾಕಿ ಹೆಚ್ಚು ಬರುವುದ್ರ ಕಾರಣ ಅಂತಂದ್ರೆ ಇವರು ಇದ್ರ ಬಲ್ಲೆ ಮುನ್ಸಿಪಾಲ್ಟಿ ಎದುರಿಗೆ ಅದು ಸೈಕಲ್ ಅಂಗಡಿ ಇತ್ತು ನೋಡ್ರಿ, ಪ್ರವೀಣ್ ಶಾ ಅಂತ ಹೇಳಿ ಅವ್ರದ್ದು ಸೈಕಲ್ ಅಂಗಡಿ ಇತ್ತು ಅವಾಗ. ಅವರು ನಾವು ಏನಿದನ್ನು ಮಾಡ್ಲಿಕ್ಕಿತ್ತೀವಲ್ಲ ಸ್ವಲ್ಪ ಇನ್ನೋಸೆಂಟ್ ಅನ್ನಿಸ್ತು. ಅದು ನಮ್ಗೆ ಹೇಳಿ ರಮೇಶ್ ಅವರ ನೀವು ಒಂದು ಅಂದ್ರೆ ಬೆಂಗಳೂರಿನಿಂದ ದೋಸೆ ಮಾಡ್ಲಿಕ್ಕೆ ಕರೆಸ್ತಿದ್ದೀರಿ ಅವರು, ಬೆಂಗಳೂರಿನಿಂದ. ಅದಕ್ಕೆ ನೀವು ಗೆಸ್ಟ್ ಅಂತ ಹೇಳಿ ಬರ್ರಿ, ನೀವು ಕೆಲಸ ಮಾಡ್ಲಿಕ್ಕಲ್ಲ ಗೆಸ್ಟ್ ಅಂತ ಬರ್ರಿ, ಅದು ಸ್ವಲ್ಪ ನೋಡ್ರಿ ಅಂತ ಹೇಳಿ
ಅಲ್ಲಿ ಕರ್ಕೊಂಡು ಮಧುವನ್ ಹೋಟೆಲ್ ಅದಲ್ಲ, ಅಲ್ಲಿ ಮಗಲಿ ಇತ್ತು ಅವ್ರದ್ದು ಮನಿ, ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲೇ ತೋರಿಸಿದ್ರಿ ಮಾಡಬೇಕು ಅಂತ ಹೇಳಿ. ಬೆಂಗಳೂರಿನಿಂದ ಬಂದು ಅವರು ಮಾಡಿದ್ದು ನನಗೆ ತೋರಿಸಿದ್ರು ಅವರು. ನೀವ್ಯಾಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನ ಅಂತೇಳಿ, ನಾ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಬೆಂಗಳೂರೆಲ್ಲ ಬಂದಾಗ್ಬಿಡ್ತೀನಿ. ಅದು ಜನ ಬರುವುದು ಅಲ್ಲೇ ಕರ್ಕೊಂಬರೋದು ಬಂದಾಯ್ತು. ಎಲ್ಲ ಕಡೆ ನಾವೇ ಮಾಡ್ಲಿಕ್ಕೆ ಕಮ್ಸೆ ಕಮ್ ಒಂದು 70-75% ಏನು ಮಾರವಾಡಿ ಎಲ್ಲರ ಮನೆಯೊಳಗೂ ಫಂಕ್ಷನ್ ಮಾಡಿದ್ವಿ. ಎಲ್ಲರೂ ಮದ್ವೆ ಒಳಗೆ ಎಲ್ಲರದ್ದು ಏನಾರು ಕಾರ್ಯಕ್ರಮ ಇತ್ತಪ್ಪ ಅಂತಂದ್ರೆ ದೋಸೆ ಇರೋದು. ಸಣ್ಣ ಸಣ್ಣ ಕಾರ್ಯಕ್ರಮ ಇತ್ತಂದ್ರೆ ಸಹಿತ ಅಲ್ಲಿ ಎಲ್ಲ ಕಡೆ ಮಾಡಿ ಎಲ್ಲರ ಮನೆಯೊಳಗೂ ಮಾಡೇವ ಅಂತೇಳಿ ಅದು ಸ್ವಲ್ಪ ವಿಶ್ವಾಸದಿಂದ ಈಗಾದರೂ ಮಂದಿ ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು ಮಾರವಾಡಿ ಮಂದಿ ಜಾಸ್ತಿ ಇಲ್ಲ ನಮ್ಮ ಕಡೆ. ಹಿಂಗಾಗಿ ಇಂಪ್ರೂವ್ಮೆಂಟ್ ಆಗಿತ್ತು. ಇದು ಒಂದು ಬಿಸ್ನೆಸ್ನೊಳಗೆ ವಿಶ್ವಾಸ ಒಂದು ಮುಖ್ಯ ಅದ. ಅದು ಕೆಡ್ಸೋಳಕ್ಕೆ ಏನು ಭಾಳ ಟೈಮ್ ಹಿಡಿಯೋದಿಲ್ಲ. ಅದನ್ನ ನಾವು ದುಡ್ಡಿಗೂ ನೋಡಿಲ್ಲ. ಈಗ ಕೆಲವೊಂದು ಡಾಕ್ಟರ್ಸ್ ಬರ್ತಾರೆ ನಮ್ಮ ಕಡೆ, 30 ವರ್ಷ ಹಿಂದಿನವ್ರು, ನಾವು ಯಾವಾಗ ಸ್ಟಾರ್ಟಿಂಗ್ ಮಾಡಿದೀವಲ್ಲ ಅವಾಗಿನವರು ಬರ್ತಾರ. ಈಗಾದರೂ ಮನೆ ಮಂದಿ ಹೇಳಿಕತ್ತಿದ್ರು, ಈಗ ಅವರು ಫಾರಿನ್ದಾಗ ಇರ್ತಾರೆ ಡಾಕ್ಟರ್ಸ್ ಅವರು. ರಮೇಶ್ ನಿಮ್ ಕಡೆ ಬಂದು ನಮ್ಮ ಕಡೆ ದುಡ್ಡು ಇರ್ತಿದ್ದಿಲ್ಲ, ಅವಾಗ ದುಡ್ಡು ಇರ್ತಿಲ್ಲ, ನಾವು ತಿಂದು ಹಂಗೆ ಹೋಗ್ಬಿಡ್ತಿದ್ವಿ. ಇಲ್ಲಾಂದ್ರೆ ನಾವು ನಿಮ್ಗೆ ಹೇಳ್ತಿದ್ವಿ ಇವತ್ತು ನಮ್ಮ ಕಡೆ ಇದು ಇಲ್ಲಪ್ಪ ದುಡ್ಡು ಇಲ್ಲ ಅಂತ ಹೇಳಿ. ನೀವು ಹಂಗ ಇದನ್ನ ಮಾಡ್ತಿದ್ರಿ, ಅದು ಈಗಾದ್ರೂ ನೆನಪು ಬರ್ತದ ಅಂತ ಅವರು ಡಾಕ್ಟರ್ಸ್ ಹೇಳ್ತಾರೆ. क्या खासियत है अंकल आपकी डोसे में? ऐसा आपको क्या लगता है कि ऐसा क्या खासियत है आपके डोसे में जो इतना पसंद आता है लोगों को? खास कुछ भी नहीं है, लेकिन उसमें क्या है, वो लोग क्या आटा डाल के बनाते वही हम बनाते, लेकिन प्यार से बनाते. ಪ್ರೀತಿಯಿಂದ ಮಾಡೋದ್ರಿಂದ ಏನದ ಅದು ಏನೋ ಒಂದು ಟೇಸ್ಟ್ ಬೇರೆ ಬರ್ತದೆ. ಮತ್ ಅದು ಮನಸ್ಸು ಕೊಟ್ಟು ಮಾಡ್ತೀವಿ, ಅದು ಒಂದು. ಆಮೇಲೆ ಲೇಬರ್ ಡಿಪೆಂಡೆಂಟ್ ಇಲ್ಲ, ಸ್ವಂತ ಮಾಡೋದು. ಈಗ ನಿಮಗೆ ಹೆಂಗ ಕರೆಕ್ಟ್ ಮಾಡಿಕೊಡ್ಬೇಕು ಆ ರೀತಿ ಮಾಡೋದು. 30 ವರ್ಷನವ್ರಿಗೆ ಹೆಂಗ್ ಬಂದ್ರು ಅವ್ರಿಗೆ ಒಟ್ಟ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋದು. ಹಿಂಗಾಗಿ ಅದು ಅವ್ರಿಗೆ ಗೊತ್ತಿರ್ತದ, ನೀವು ಏನು ಹೇಳಿದ್ರೆ ನಮ್ಮನ್ನ ನೋಡಿದ್ರೆ ಅವ್ರು ಕರೆಕ್ಟ್ ಮಾಡಿಕೊಡ್ತಾರ ಅಂತೇಳಿ. ನಮ್ಮ ಕಡೆ ಅಗದಿ ಸಣ್ಣ ಸಣ್ಣ ಹುಡುಗರು ಬರ್ತಾರ. ಈಗಾದ್ರು ಸಣ್ಣ ಸಣ್ಣ ಹುಡುಗರು ಬಂದ್ರ ಸಹಿತಕ್ಕ ಅವರು ಮನ್ಯಾಗೇನು ಇದು ಮಾಡ್ತಿರಂಗಿಲ್ಲ, ಊಟ ಅದು ಮಾಡ್ತಿರಂಗಿಲ್ಲ, ಅಂತಲ್ಲಿ ತಗೊಂಡ್ ಬರ್ತಾರ. ಅಂಥವ್ರಿಗೆ ತಿನ್ನಿಸ್ತೀವಿ, ರಮೇಶ್ ಅವ್ರಿಗೆ ನಿಮ್ದು ಹೆಂಗ್ರಿ ಅವ್ರು ನಮ್ಮ ಹುಡುಗರು ಅಲ್ಲೇ ಮನ್ಯಾಗ ಊಟ ಮಾಡೋದಿಲ್ಲ, ಇಲ್ಲಿ ಬಂದು ದೋಸೆ ತಿಂತಾರ ಅಂತ ಹೇಳಿ. ಆ ಹುಡುಗರು ಸಣ್ಣ ಸಣ್ಣ ಹುಡುಗರು ದೊಡ್ಡವ್ರಾದ್ಮೇಲೆ ಸಹಿತಕ್ಕೆ ಅಂಕಲ್ ನಿಮ್ ಕಡೆ ಬರ್ತಿದೀವ್ರು, ನಾವು ಇಲ್ಲಿ ಗಾಡಿ ಮೇಲೆ ಕೂತ್ ತಿಂತಿದ್ವಿ. बाजू ग्राउंड में फुटबॉल खेलते थे, आपकी दुकान में खाना खाते थे. नहीं, ऐसा वो प्यार से बनाते, वो प्यार का वजह से ये ऐसा बिजनेस ये हो गया. अभी इसमें कंपटीशन बहुत है, फिर भी जो है हमारे को कुछ भी नहीं है. ಕಾಂಪಿಟೇಷನ್ ಭಾಳ ಮಾಡಿದ್ರು. ನಮ್ದು ಸ್ಟಾರ್ಟಿಂಗ್ ಒಳಗೆ ಏನು ಅಡಚಣೆ ಭಾಳ ಮಾಡ್ಲಿಕ್ಕತ್ತಾರ. ಸ್ವಲ್ಪ ಹೆಂಗಾದ್ರೆ ಇದು ಬಿಸ್ನೆಸ್ ಜಾಸ್ತಿ ಆಗ್ಲಿಕ್ಕತ್ತದ ಅಂತಂದ್ರೆ ಈ ಪ್ರಾಪರ್ ಅಲ್ಲಿ ಸರೌಂಡಿಂಗ್ದವರು ಇದು ಮಾಡೋರು, ಪ್ರಾಬ್ಲಮ್ ಮಾಡೋರು ಸಾಕಷ್ಟು ಪ್ರಾಬ್ಲಮ್ ಮಾಡಿದ್ರು. ಆದರೆ ಏನೂ ಇದು ಆಗಲಿಲ್ಲ. ನಮ್ಮ ಗಾಡಿ ಹಿಂಗಿರೋದ ಅವ್ರ ಎದುರಿಗೆ ಬಂದು ಅಲ್ಲೇ ಸ್ಟೋ ಇಟ್ಟುಕೊಂಡು ಕೂತ್ ಪೂರಿ ಮಾಡೋರು ಅವ್ರು ಎದುರಿಗೆ. ನಿಮ್ದು ನೀವು ಮಾಡ್ರಿ ಅಂತ ಹೇಳಿ. ಅದು ಒಂದೇನು ಇವ್ರದ್ದು ಪ್ರತಿಯೊಂದು ಕಾಳು ಏನು ಏನೇನ್ ಹಾಕ್ಬೇಕು ಸ್ವಂತ ತಾವೇ ಮಾಡ್ಕೊತಾರೆ. ಈ ಬ್ಯಾರೆದವ್ರಿಗೆ ಏನಾರ ಇಷ್ಟ ಹಾಕ್ರಿ ಅವ್ರು ಹೆಚ್ಚು ಹಾಕ್ಬಹುದು, ಕಡಿಮೆನೂ ಹಾಕ್ಬಹುದು, ಹೇಳಲಿಕ್ಕೆ ಬರುವುದಿಲ್ಲ. ಕ್ವಾಲಿಟಿ ಮೇಂಟೈನ್ ಆಗ್ಲಿಕ್ಕೆ ಮೇನ್ ಇದು ಅಂದ್ರೆ ಉದ್ದೇಶ ಇದೆ. ಅದು ಸ್ವಂತ ಮಾಡೋದು. ಒಟ್ಟ ಇವು ಚಟ್ನಿದು ಐಟಮ್ಸ್ ಏನ್ ತೆಗಿಯೋದು ಇರ್ತದ, ಅದು ಹಿಟ್ಟು ವಗೇರೆ ಎಷ್ಟು ಹಾಕ್ಬೇಕು, ಏನ್ ಹಾಕ್ಬೇಕು, ಎಲ್ಲ ನಮ್ದು ಕೆಲಸ. ಅದು ರೆಡಿ ಮಾಡಿದ ಮೇಲೆ ಅಲ್ಲಿ ಸರಿಯಾಗಿ ಬಂತಂದ್ರ ಸರಿ. ಬ್ಯಾರೆದವ್ರಿಗೆ ಹೇಳಿದ್ವಿ ಅವ್ರು ಮಾಡಿದ್ರು ಅಂದ್ರ ಅಲ್ಲಿ ಮಾಡುವಾಗ ಗೊತ್ತಾಗುದು, ಅದು ಅಲ್ಲಿ ತನಕ ಗೊತ್ತಾಗುದಿಲ್ಲ. ಅಲ್ಲಿ ಮಾಡುವಾಗ ಅದು ಸರಿ ಬರ್ಲಿಲ್ಲ ಅಂದ್ರೆ ಏನ್ ಮಾಡುದೇನು. ಇದ್ರೊಳಗ ಒಂದು ಸಣ್ಣ ಐಟಮ್ ನಾವು ಮಾಡ್ತಾರನು ಅದು ಫೇಲ್ ಆಗ್ತದೆ. ನಿಮ್ದು ಕೆಂಪು ಚಟ್ನಿನೂ ಮೇನ್ ಅದ ರೀ. ಅದು ಆಂಧ್ರ ಚಟ್ನಿ ಇರೋದು. ಹೌದ್ರಿ. ಅಲ್ಲೇ
ಅಲ್ಲಿ ಇದ್ದಾಗ ನಮ್ಮ ಬಾಜುಕಿನವರು ಕಲಿಸ್ಕೊಟ್ಟಾರ ಅದನ್ನು ಅಲ್ಲಿ ಆಂಧ್ರ ಒಳಗೆ. ಹೈದರಾಬಾದ್ನಾಗ ಇದ್ದಾಗ ಹಾ ರೀ. ಹಿಂಗಿಂಗ್ ಮಾಡ್ಬೇಕಂತ ಹೇಳಿ ಹಾ ರೀ. ಆ ಟೈಪ್ ಅದು ಮಾಡ್ಕೊತ ಬಂದ್ವಿ. ದೋಸಾ ಬಿಜಾಪುರದ, ಚಟ್ನಿ ಆಂಧ್ರದ. ಮತ್ತು ಅದು ಯಾರಿಗೂ ಸೆಟ್ ಆಗಿಲ್ಲ. ನಾವು ಮತ್ತು ಅದು ಯಾರು ಕೇಳ್ತಾರ ಬಂದು ಹಿಂಗೆ ಕೆಂಪು ಚಟ್ನಿ ಹ್ಯಾಂಗೆ ಮಾಡ್ತೀವ್ರಿ, ಭಾಳ ಟೇಸ್ಟ್ ಆಗಿರ್ತದೆ ಹೆಂಗೆ ಅಂತ ಹೇಳಿ. ನಾವು ಸುಳ್ಳು ಹೇಳೋದಿಲ್ಲ, ಹಿಂಗೆ ಐಟಮ್ಸ್ ಇವು ಹಾಕ್ತೀವಿ ನಾವು ಹಾ ರೀ. ಮಾಡ್ತೀವಿ. ನಾವು ನೀವು ಹೇಳಿದ ಐಟಮ್ ಹಾಕಿದ್ರು ಮಾಡ್ಲಿಕ್ಕೆ ಬರಲಿಲ್ಲ ನಮಗೆ ಅಂತ ಹೇಳ್ತಾರೆ. कितने साल हुए अंकल आज को? 89 स्टार्ट करे, करीब 35 इयर्स हो गए. ಕಂಟಿನ್ಯೂಸ್ ನೀವ ಮಾಡೋದು. ಯಾವಾಗಲೂ ಅವರೇ ಮಾಡ್ತಾರೆ, ಅಲ್ಲಿ ಯಾರೂ ನಿಂದಿರೋದಿಲ್ಲ, ಅದ್ರ ಮುಂದೆ ಯಾರು अंकल इरतारे. स्टार्टिंग में क्या क्या प्रॉब्लम्स फेस करें अंकल आप? मतलब आपका पहले दिन चला, आप जैसे बोले पहले दिन हमारा बीएलडी कॉलेज के जैसे चला, पर बाद में कहीं ना कहीं आपको लगेगा अब नहीं चल रहा, या फिर ऐसे कभी तो आया जहाँ नहीं चल रहा हमारा, कभी नहीं आया? नहीं चल रहा बोल के कुछ भी नहीं. ದಿವಸ ಹಿಟ್ ಖಾಲಿ ಆಗ್ತಿತ್ತು. ಅದು ಏನಿತ್ರಿ, ಅದು ನಾವು ಅಲ್ಲಿ ಶಿರಾಶೆಟ್ಟಿ ಒಳಗೆ ಇದ್ದೀವಲ್ಲ, ಸೈಕಲ್ ಇತ್ರಿ ಅವಾಗ. ಸೈಕಲ್ ಮೇಲೆ ಒಂದೆರಡು ಹುಕ್ ಮಾಡಿದ್ವಿ. ಒಂದ್ ಕಡೆ ಹಿಟ್ಟು ಹಾಕೋದು, ಒಂದ್ ಕಡೆ ಚಟ್ನಿ ಇಡೋದು, ಒಂದ್ ಕಡೆ ಇದು ಮಾಡೋದು, ಎಲ್ಲ ಪ್ರಿಪರೇಷನ್ ಮಾಡ್ಕೊಂಡು ಅಲ್ಲಿ ನಮ್ಮ ಮುಳ್ಳಕ್ಷಿ ಅದಲ್ಲ, ಮುಳ್ಳಕ್ಷಿ ದಾರಿಯಿಂದ ಬರೋದು ಡೈಲಿ. ಅದು ಬರೋದು ಹೋಗೋದು ಅಷ್ಟೇ ಹತ್ರ ಇದು. ಆಮೇಲೆ ಅವ ನಮ್ಮ ರಮೇಶ್ ಅಂತ ಏನು ಹೇಳಿದೇವಲ್ಲ, ಅವ ಸ್ವಲ್ಪ ಪ್ರಾಬ್ಲಮ್ ಮಾಡದ. ಮತ್ತು ಎಲ್ಲ ಮಟೀರಿಯಲ್ ತಯಾರು ಮಾಡಿ ಇಡೋನ, ಇಲ್ಲ ನಾವು ಬರೋದಿಲ್ಲ ಮಾಡೋದಿಲ್ಲ ಅಂತೇಳಿ. ನಮ್ದೇನು ಉದ್ದೇಶ ಇತ್ತು, ಇದು ಬಿಸ್ನೆಸ್ ಏನು ಸ್ಟಾರ್ಟ್ ಮಾಡಿದೀವಲ್ಲ, ಇದನ್ನ ನಾವು ಉಳಿದಿದ್ದು ದುಡ್ಡು ಏನು ವಾಪರ್ಸೋದಿಲ್ಲ, ಉಳಿದಿದ್ದು ದುಡ್ಡು ಬಿಸ್ನೆಸ್ಗೆ ಹಾಕೋತ ಹೋಗೋದು. ನಾ ಹೇಳಿದಲ್ರಿ, ಇದು ಗಾಡಿ ಏನದ 10 ರೂಪಾಯಿ ಬಾಡಿಗೆ ತಗೊಂಡಿದ್ವಿ. ಅವ ಏನದ ತಗೊಂಡ್ಮೇಲೆ ಮತ್ತೊಂದು ಗಾಡಿ ತಗೊಂಡು ಬಂದು ನಮ್ಮ ಕೈಯಾಗ ಇದ್ದಿದ್ದು ಅದೇ ದುಡ್ಡಿನಿಂದ ಹೊಸದಾಗಿ ಯಾರಿಗೂ ಸಾಲ ತಗೊಂಡಿಲ್ಲ, ಏನಿಲ್ಲ, ಪೈಸಾ ಯಾರಿಗೂ ಸಾಲ ಕೇಳಿಲ್ಲ. ಕಡೆಗೆ ಲಾಸ್ಟಿಗೆ ಅದು ಮ್ಯಾಲೆ ತಗಡ ಹಾಕ್ಲಿಕ್ಕೆ ದುಡ್ಡು ಕಡಿಮೆ ಇತ್ತು. 2 ದಿವಸ ಬಿಸ್ನೆಸ್ ಮಾಡಿ ಆಮೇಲೆ ತಗಡ, ಅದನ್ನ ಯಾರಿಗೂ ಕೇಳಲಿಕ್ಕೆ ಹೋಗಿಲ್ಲ. ಅದೇ ಇವೇ ಡಿಸ್ಟರ್ಬೆನ್ಸ್ ಅಂತಂದ್ರೆ, ಇವು ಆಜು ಬಾಜುಕಿನವರು ಸ್ವಲ್ಪ ನೋಡ್ಲಿಕ್ಕೆ ಇದು ಕಾಣಿಸ್ತದ. ಒಮ್ಮಿಂದ ಒಮ್ಮೆಲೆ ಈಗ ಬಿಸ್ನೆಸ್ ಎಲ್ಲಿಂದ ಬಂದಾನಪ್ಪ, ಇಲ್ಲಿ ಸ್ಟಾರ್ಟ್ ಮಾಡ್ಯಾನ ಅಂತ ಹೇಳಿ. ಅಂಕಲ್ ನಿಮ್ ಕಡೆ ಮೋಸ್ಟ್ ಫೇಮಸ್ ಯಾರು ಬಂದಾರೇನ್ರಿ? ಅಂದ್ರೆ ಯಾರು ಪೊಲಿಟಿಷಿಯನ್, ಯಾರು ಹೆಂಗ ಫೇಮಸ್ ಇದ್ದವ್ರು ಯಾರು? ಪಾಲಿಟಿಷಿಯನ್ಸ್ ಈಗ ಇವರು ಹಿಂದಕ್ಕೆ ಹೋಗ SP ಇದ್ರು, SP ಬಂದಿದ್ರು. ಅವರು ಡಾಕ್ಟರ್, ಅವ್ರ ಫ್ರೆಂಡ್ ಒಬ್ಬ ಡಾಕ್ಟರ್ ಇದ್ರು ನಮ್ಮ ಮನೆಗೆ, ಅವ್ರನ್ನ ಕರ್ಕೊಂಡ್ ಬಂದಿದ್ರು. ಬಿನ್ ಡ್ರೆಸ್ ಮೇಲೆ ಇದ್ರು, ಅವ್ರು ಬಂದು ಕಿವಿ ಒಳಗೆ ಹೇಳಿದ್ರಿ, SP ಸಾಹೇಬ್ರು ಬಂದಾರ. ಎಲ್ಲಿ ಕೂತಿದ್ರು ಗೊತ್ತದ? ಕಾಂಪೌಂಡ್ ಮೇಲೆ ಕೂತಿದ್ರು. SP ಸಾಹೇಬ್ರು ಬಂದಾರ, ಅಲ್ಲೇ ಕಾಂಪೌಂಡ್ ಮೇಲೆ ಕೂತಾರ ಅಂತ ಹೇಳಿ. ಎಲ್ರಿ ಅಂತ ಕೇಳಿ ಹಿಂಗ್ ನೋಡಿದೆ, ಹಿಂಗ್ ಮಾಡಿದಾರೆ ಅಷ್ಟೇ. ಒಂದು 2-3 ಸಲ ಬಂದಾರ ಅವ್ರು, ಅಗದಿ ಫೇವ್ರೇಟ್. ಮತ್ತು ಇವು ಇದಕ್ಕಿಂತ ಮೊದಲು ತಹಸೀಲ್ದಾರ್ ಇದ್ರಲ್ಲ, ಅವ್ರ ಸಹಿತಕ್ಕೆ ಅಗದಿ ಸಿಂಪಲ್ ರೀ ತಹಸೀಲ್ದಾರ್ ಅಂದ್ರೆ. ಅವ್ರು ಬಂದನ ಕಾಂಪೌಂಡ್ ಮೇಲೆ ಕೂತಿಂದ ಹೋದ್ರಿ. ಅದು ತಹಸೀಲ್ದಾರ್ ಅಂತ ಅನ್ನೋದು ಹ್ಯಾಂಗೆ ಗೊತ್ತಾಯ್ತು ನಮಗಂತಂದ್ರೆ, ಅವ್ರು ತಹಸೀಲ್ದಾರ್ ಅನ್ನೋದು ಸಾದಾ ಮನುಷ್ಯರ್ಗತಿಲ್ಲ ಇದ್ರು. ಅವ್ರು ನಮ್ಮ ಪೈಕಿ ಒಬ್ರು ಕುಲಕರ್ಣಿ ಅಂತ ಹೇಳಿ ಅವ್ರು ಇದ್ರು. ಸಾಹೇಬ್ರ ಅಂತ ಹೇಳಿ ಮಾತಾಡ್ಲಿಕ್ಕತ್ತಾರ ಅವ್ರ ಜೋಡಿ. ಆಮೇಲೆ ಅವ್ರು ಕೇಳಿದೆ, ಯಾವ ಸಾಹೇಬ್ರು ನೀವು? ಸಾಹೇಬ್ರು ಅಂತ ಕೇಳಿರ್ಲ ಅಂತ. ತಹಸೀಲ್ದಾರ್ ಇದ್ದಾರ್ರಿ ಇಲ್ಲಿ ಅವ್ರು. ಆಮೇಲೆ ಹಿಂದಗಡೆ ಅವ್ರದ್ದು ಫ್ರೆಂಡ್ಶಿಪ್ ಆಯ್ತು. ಆಮೇಲೆ ಸಾಕಷ್ಟು ಸಲ ಅವ್ರ ಕಡೆ ಹೋಗಿ, ನಮ್ದೊಂದು ಸ್ವಲ್ಪ ಮನಿದು ಒಂದು ಸ್ವಲ್ಪ ಇದು ಇತ್ತು, ಪ್ರಾಬ್ಲಮ್ ಇತ್ತು. ಅದನ್ನು ಅವರು ಇದು ಮಾಡಿಕೊಟ್ರು. ಅವ್ರು ಅಲ್ಲಿ ಹೋದ್ರ ಸತಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಿದ್ದಾರೆ, ಅಗದಿ ರೆಸ್ಪೆಕ್ಟ್. ಪಾಲಿಟಿಷಿಯನ್ಸ್ ಅಂತಂದ್ರೆ ಇವರು ಅಪ್ಪು ಪಟ್ಟಣ ಶೆಟ್ಟಿ ತಮ್ಮನ್ಕ ಅವ್ರು ಬಂದೇ ಬರ್ತಾರೆ ಇಲ್ಲಿ. ಆಮೇಲೆ ಇವು ಗುರು ಗಚ್ಚಿನ ಮಠ, ಅವ್ರ ಫಾದರ್ ಇದ್ದಾಗ ಶ್ರೀಶೈಲ್ ಗಚ್ಚಿನ ಮಠ ಅವರು, ಅವೆಲ್ಲ ಫಿಕ್ಸ್ ಬರೋರು. शादी से पहले एक आपकी एक स्टोरी है छोटी मोटी,
आंटी ಹೇಳ್ತಾರೆ आंटी बोलते कि आप बोलते मेरे को नहीं मालूम, पर आप कौन तो भी बोलते हैं जो आपके ऊपर एक छोटा लोन था, वो स्टोरी आप बोलो तो हमको। आंटी आंटी बोलते ಆಂಟಿ ಮದುವೆ ಟೈಮ್ ಏನೋ ಅದು ಲಗ್ನ ಆದ ಹೊಸದಾಗ 14,000 ರೂಪಾಯಿ ಸಾಲ ಇತ್ತಲ್ಲ. ಅದೇನೋ ಸ್ಟೋರಿ ಇರ್ತಲ್ರಿ ಅದು. ಸ್ಟೋರಿ ಅಂದ್ರೆ ಏನು, ನಾವು ಯಾರ ಕಡೆನ ಸಾಲ ಹಿಂಗೆ ಮಾಡಿಲ್ರಿ ಅದು. ಹಾ ರೀ ಇವು ಲಗ್ನಕ್ಕ ಎಕ್ಸ್ಪೆನ್ಸ್ ನಾವೇನ್ ಮಾಡಿದೀವಲ್ಲ, ಹಾ ರೀ ಅವ ಎಕ್ಸ್ಪೆನ್ಸ್ ಬಿಟ್ಟು ಇವು ಏನ್ ನಾವು ಕಿರಾಣ ಏನು ಹಾರ್ಡ್ ಕ್ಯಾಶ್ ತಗೋತಿದ್ವಿ ಯಾವಾಗಲೂ. ಅದು ಅದು ಮಟೀರಿಯಲ್ ತಗೊಂಡಿದ್ದು 14,000 ಇತ್ತು. ಉದ್ದಿನ ಬೇಳೆ ತಗೊಂಡದ್ದು, ಅಕ್ಕಿ ತಗೊಂಡಿದ್ದು ಮದ್ವೆ ಖರ್ಚು ಮದುವೆ ಖರ್ಚು ಹಾಕಿದ್ವು. ಮದ್ವೆದು ಇದಕ್ಕೆ 14,000ಕ್ಕೆ ಎದಿ ಹೊಡ್ಕೊಂಡಿದ್ರು ಅವ್ರು. ಮದ್ವಿ ಇವ್ರ ತಂಗಿ ಮಾಡಿದ್ಲು ಓಕೆ ಹುಡುಕಿ. ಹಾ ರೀ ಅಂದ್ರೆ ಬ್ಯಾರೆ ಯಾರು ಇಲ್ಲೇ ಇಲ್ಲಲ್ಲ ಇವ್ರಿಗೆ. ಅಕ್ಕಿ ಮಾಡಿದ್ಲು. ಆಗ ಅದು ತರುದದ ಇದು ತರುದ ಮದ್ವಿಗೆ ಅನ್ನೋಣ ಇವ್ರು ರೊಕ್ಕ ಕೊಟ್ರು. ಮತ್ತ ಅದು ಖರ್ಚು ಹೆಚ್ಚಾತದು. ನಾ ಎಂದ ಮದ್ವೆ ಮಾಡ್ಕೊಂಡು ಬಂದೆ ಅಂದೇ ಹೇಳಿದ್ರು ಇಷ್ಟು ಸಾಲ. ಒಂದು ಮನೆಯಿಂದ ನಾವು ಬಂದಿರ್ತೀವಿ, ಇವ್ರ ಸ್ವಭಾವ ಹ್ಯಾಂಗೋ ಏನೋ ಗೊತ್ತಿರೋದಿಲ್ಲ. ಅಷ್ಟು ಸಾಲ ಅದ ಅಂದ್ರೆ ಎದಿನೇ ಮಾಡಿದ್ ನಾನು. ಹ್ಯಾಂಗ್ ತಿರ್ಸುದಪ್ಪ. ನಮ್ಮ ತವ್ರ ಮನೆಯೊಳಗಂತೂ ನಾವು 1 ಪೈಸಾ ಸಾಲ ಇಲ್ಲೇ. ಹೆಂಗೆ ದಿನ ಏನು ತಂದು ಕೊಡ್ತಾರೆ ಅದ್ರಾಗಿಂದ ಇಷ್ಟು ತೆಗೆದು ಇಟ್ಟು 2 ತಿಂಗಳದಾಗ ಅದು ಸಾಲ ಮುಟ್ಟಿಸಿದ್ವಿ. ಮಟೀರಿಯಲ್ ಇದ್ದೈತ್ರಿ. ಈಗಾದ್ರೂ ಅವರು ನಮ್ಮ ಕಿರಾಣ ಯಾರ ಕಡೆನೂ ಲೋನ್ ತಗೊಳ್ಳೋದಿಲ್ಲ ನಾವು, ಹಾರ್ಡ್ ಕ್ಯಾಶ್ ಎಲ್ಲಾನು. ಈಗಾದ್ರೂ ನೀವು ತಗೊಂಡು ಹೋಗ್ರಿ ನೀವು ಅಂತಾರ. ತಗೊಂಡು ಹೋಗ್ರಿ ನೋಡಿ. ಅವ ಬರೇ ಫೋನ್ ಮಾಡಿದ್ರೆ ಎಲ್ಲ ನಮ್ದು ಮಟೀರಿಯಲ್ ಕೊಟ್ಟು ಕಳಿಸ್ತಾರ ಅವರು. ಮರುದಿವ್ಸ ಕೇಳ್ತಾನ, ರಮೇಶ್ ಆನಾ ಕ್ಯಾ? ಅವು ಬೋಲೆ ತೋ ಆತು ನೈ ತೋ ನೈ. ಸಾಲ ಒಳ್ಳೇದಲ್ಲ. ಅದು ಎಷ್ಟೇ ಇರಲಿ ಅದು ಒಂದು ಒಳಗೆ ಸುತ್ತಿರ್ತದ. ನಾವು ಕೊಡುದು ಅದಲ್ಲಪ್ಪ ಅನ್ನೋದು ಅದು ಇರಬಾರ್ದು. खुद कमा के फेडे ना कला. ತೋ ಅದನ್ನ ಐತ್ರಿ. ಡೈಲಿ ನಮ್ ಕಡೆ 8-10 ಮಂದಿ ಏನದ ಫ್ರೀ ಕಸ್ಟಮರ್ಸ್ ಇರ್ತಾರ. ಈಗ ಇವ್ರು ಬ್ಯಾಡ ಅಂತಾರ ಅವ್ರು. ಆದ್ರೂ ನಾವು ಜಬರ್ದಸ್ತಿ 10-15 ಮಂದಿ ಅರ. ಇವು ನಮ್ಮ ಮುನ್ಸಿಪಾಲ್ಟಿ ಕಸ ಹೊಡೆಯವರು, ಅವರು ಇವರು ಚಲೋ ಮಂದಿನೇ. ರಗಡ್ ದೊಡ್ಡ ಮನಿಗಳವ. ಅವ್ರ ಸದ್ಯಕ್ಕೆ ಹಂಗ ಹಿಂಗ ಮಾತಾಡಿ ತಿಂದು ಇತ್ಲಾ ನಿಂತೆ ಫೋನ್ ಕೈಯಾಗ ಇಡೋದು ಏನ್ ಅನ್ಲಿಕ್ ಬರಂಗಿಲ್ಲಲ್ಲ. ಏನಿಲ್ಲ, ಅವು ನಮ್ಮ ಅಷ್ಟು ಕ್ಲೋಸ್ ಇರ್ತಾರ ಅಂತ ಹೇಳಿ ಅವರು ಅಷ್ಟು ಮಾಡಿರ್ತಾರ. ಮತ್ತ ನಿಮ್ಮ ರಂಜಾನ್ ವಗೇರೆ ಟೈಮ್ನಾಗ ಅವರು ಇವ್ರು ಇರ್ತಾರಲ್ಲ, ಯಾರು ಪ್ರಚಾರ ಮಾಡ್ಕೊ ತಿರುಗಾಡ್ತಾರಲ್ಲ ಅವ್ರು ಕಮ್ಸೆ ಕಮ್ 10-15 ಮಂದಿ ಗ್ಯಾಂಗ್ ಇರ್ತದ್ರಿ. ಅವ್ರು ಅಟ್ ಎ ಟೈಮ್ ಒಮ್ಮೆ ಬರ್ತಾರ ಅವ್ರು. ಈಗ ಇವ್ರ ಬ್ರದರ್ ಎಕ್ಸ್ಪೈರ್ ಆದಿಂದ ಸ್ವಲ್ಪ ಕಡಿಮೆ ಮಾಡೀನಿ. ಹಿಂದಾದ್ರೆ ಅವರು ರೆಡ್ಡಿ ಸಾಬ್ ಅಂತಾರ. ಅವ್ರು ರೆಡ್ಡಿ ಅಂತ ಯಾಕೆ ಅಂತಾರೋ ಗೊತ್ತಿಲ್ಲ. ಆದ್ರೆ ಡೈಲಿ ಈಗಾದ್ರೂ ಏನದ ಅಷ್ಟು ಇರೋದೆ. ಅವ್ರು ಎಷ್ಟು ಅಡಚಣೆ ಮಾಡ್ತಾರ ಖರೆ, ಅದು ಮಾಡಿದ್ರೆ ಏನದ ಹಂಗೆ. ನೀವು ನಿಮ್ಮ ಅಣ್ಣಂದು ಹೆಂಗಿತ್ರಿ ರಿಲೇಷನ್? ನಮ್ದು ಭಾಳ ಇದು ಇತ್ತು. ಅದೊಂದು ದೊಡ್ಡ ಸ್ಟೋರಿನೇ ಅದ್ರಿ ಅವ್ರ ಅಣ್ಣಂದು. ನಾನು 4 ವರ್ಷ ತಿಳುವಳಿಕೆನೇ ಇದ್ದಿದ್ದಿಲ್ಲ. ಹಾಗೆ ನಮ್ಮ ತಂದೆ ತೀರ್ಕೊಂಡ್ರು. ಎಲ್ಲನೂ ನಮ್ಮ ಅಣ್ಣ ಮಾಡೋದು. ಬಾಜುಕ್ ಮಲಗಿಸ್ಕೊಂಡು ನನಗೆ ನಿದ್ದೆ ಹತ್ತಿದ ಮೇಲೆ ಎದ್ದು ಹೋಗ. ಅಷ್ಟು ಭಾಳ ಪ್ರೀತಿ. ಮತ್ತು ಅದವು ಮದ್ವೆನೂ ಮಾಡಿಕೊಟ್ಟ, ಕಲಿಸಿದ. ಮತ್ತು 3 ವರ್ಷ ನಾನು ಅಲ್ಲಿ ನರ್ಸ್ ಕೆಲಸ ಮಾಡಿದೆ. ಮದುವೆ ಮಾಡಿಕೊಟ್ಟ. ಇಲ್ಲೇನು ತಿಂಗಳಿಗೊಮ್ಮೆ ಬರುವುದು ಹೋಗೋದು. ಮನೆಯೊಳಗೆ ಯಾರು ಮಂದಿಲ್ಲ. ಇವ್ರು ಹ್ಯಾಂಗೋ ಏನೋ. ನಾವು ಅಲ್ಲಿ ತಾಯಿ, ಅಣ್ಣನ ಹೆಂಡ್ತಿ ಇಷ್ಟು ಜನದೊಳಗೆ ನಾ ಇದ್ದಾಕೆ ಅಲ್ಲಿ. ಇಲ್ಲಿ ಯಾರು ಇಲ್ಲೇ ಇಲ್ಲಲ್ಲ. ಹೆಂಗೋ ಏನೋ ಅಂತ ಪಟ 3 ವರ್ಷನವರೆಗೆ 2 ಮಕ್ಕಳದು 2 ಬಾಣಂತನ ಮಾಡಿ ತನ್ನ ಕೈಯಿಂದ ಏನಾಗುತ್ತದ ಎಲ್ಲನೂ ಕೊಟ್ಟ. ಇಲ್ಲಿ ನಮ್ಮ ಬಾಜು ಜಾಗ ಅವನ ಸಲುವಾಗಿ ತೊಗೊಂಡಿವಿ ನಾವು. ಅವು ಹೆಂಗ ಕೊಟ್ರಪ್ಪ ಅಂತಂದ್ರೆ ಅವಾಗ ಬಂದಾಗ ಮನಿ ಕನ್ಸ್ಟ್ರಕ್ಷನ್ ನಡೆದಿತ್ತಲ್ಲ ನಮ್ದು. 5,000 ರೂಪಾಯಿ ಕೊಡೋದು,
ಮತ್ತೊಂಬಂದಾಗ ಮತ್ತೆ 5,000 ರೂಪಾಯಿ ಕೊಡೋದು. ಭಾಳ ಹಿಂಗಾಗಿ ಒಂದು 70,000 ರೂಪಾಯಿ ಆಗಿತ್ತು ರೀ ಅವ್ರದ್ದು. 70,000 ಆಗಿತ್ತು. ಅದು ಮಗಲ್ಕಿನ ಬಿಲ್ಡಿಂಗ್ ಅದಲ್ಲ, ಅದು ಇವ್ರ ಅಣ್ಣನ ಸಂಬಂಧ ಇದು ಮಾಡಿದ್ದೆ. ಅವರು ಅಲ್ಲಿ ಸತ್ಯಕ್ಕೆ ಟ್ರಬಲ್ ಐತಿರಿ ಅವ್ರದ್ದು, ಅಣ್ಣನ ಜಾಗ ತಗೋಬೇಕಂತಂದ್ರೆ. ಅದೊಂದು ಇವ್ರ ಅಣ್ಣ ಅವ್ರದ್ದೊಂದು ದೊಡ್ಡ ಇದನ್ನ ಆಯ್ತು ರೀ. ಅಲ್ಲಿ ಬದಲಾಪುರ್ನಾಗ ಏನು ಮನೆ ಕಟ್ಟಿದ್ರು, ಅದು 3 ಮಂದಿ ಒಮ್ಮೆ ಎಕ್ಸ್ಪೈರ್ ಆಗ್ಯಾರ. ಹೆಂಗ್ರಿ? ನೀರು ಬಂದು ಉಲ್ಲಾಸ್ ನದಿ ಅದ, ನದಿ ಅದ, ಅದು ಡ್ಯಾಮ್ ಒಡೆದು ಒಮ್ಮಿನಿಗಿಲೆ ನೀರು ಬಂದು ನೈಟ್ ಮನೆಯೊಳಗೆ ಮಲ್ಕೊಂಡಾಗ ಎಚ್ಚರ ಇದ್ರು, ಒಂದು ಹೆಸರು ಇದ್ರ, ಆದ್ರೆ ಏನ್ ಮಾಡ್ಲಿಕ್ಕೆ ಬರ್ತಿದ್ದಿಲ್ಲ. ಆಮೇಲೆ ನೀರು ಒಳಗ ಹೋದ್ಮೇಲೆ ಡೋರ್ ಎಲ್ಲ ಫಿಕ್ಸ್ ಆಗಿತ್ತು. ಅವ್ರು ಒಳಗಿನ ನೀರ ಬಂದ್ಮೇಲೆ ಅಲ್ಲೇ 3 ಮಂದಿ ಸ್ಪಾಟ್ ಆಯ್ತು. ಇದೊಂದು ದೊಡ್ಡ ಟ್ರೆಜಿಡಿ ಆಯ್ತು. ಇಲ್ಲಿ ಮನೆ ಕಟ್ಟಿದ್ರು, ಇನ್ನ ವಾಸ್ತು ಶಾಂತಿನೂ ಮಾಡಿದ್ರು. ಶಾಂತಿ ಮಾಡಿ ಇನ್ನು ಬರೋರು ಇದ್ರು. ಇನ್ನು ಒಂದು ದೀಪಾವಳಿ ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ಅದೊಂದು ಪ್ರೋಗ್ರಾಮ್ ಇಟ್ಕೊಂಡಿದ್ರು. ಆ ದೀಪಾವಳಿ ಮುಗಿದ್ರಾಗನೇ ಇದನ್ನ ಟ್ರೆಜಿಡಿ ಆಯ್ತು. ಅಕ್ಟೋಬರ್ದಾಗ ರಿಟೈರ್ ಆದ್ರ ಅವರು. ಪೋಸ್ಟ್ RMS ಒಳಗಿದ್ರು, ರೈಲ್ ಮೇಲ್ ಸರ್ವಿಸ್. ಅಕ್ಟೋಬರ್ದಾಗ ರಿಟೈರ್ ಆದ್ರು. ರಿಟೈರ್ ಆದ್ಮೇಲೆ ಇದು ಮನಿ ಕಟ್ಲಿಕ್ಕೆ ತೆಗದ್ರು. ನಾವು ಈಗ ಮ್ಯಾಲ ಏನಿದ್ದೀವಿ ಅದನ್ನ ನಾವು ತೆಗದ್ವಿ, ಅವ್ರದ್ದೇನದ ಕೆಳಗಿಂದ ಅವ್ರು ತೆಗದ್ರು. 2 ಮನಿ ಮುಗಿಯೋ ತನಕ ಅದು ಹಂಗ ಹಿಂಗ ಕಟ್ ಚಾಲು ಮಾಡೋಣ ಫೆಬ್ರವರಿಗೆ ಚಾಲು ಆಯ್ತು ಅವ್ರದ್ದು ಕಟ್ಲಿಕ್ಕೆ. ಫೆಬ್ರವರಿಯಿಂದ ಫೆಬ್ರವರಿ ತನಕ ಅದು ಕಂಪ್ಲೀಟ್ ಆಗ್ತದೆ. ಆದ್ಮೇಲೆ ಫೆಬ್ರವರಿ ಬಂದು ವಾಸ್ತುಶಾಂತಿ ಅದು ಎಲ್ಲ ಮಾಡಿದ್ರು. ಇನ್ನು ಬರ್ತೀನಿ ಮುಂದೆ ನಾಗರ ಪಂಚಮಿ, ದೀಪಾವಳಿ ಅದ, ಮತ್ತು ಪೋಸ್ಟಿನ ಅವರು ಎಲ್ಲ ಕೆಲಸ ಆಗ್ಬೇಕಲ್ಲ. ಟ್ರೈನ್ ಹತ್ತಿದ್ವಿ. ಟ್ರೈನ್ ಹತ್ತಿ ಅಲ್ಲೇ ಈಗ ಪುನಾಕ್ ಹೋದ್ವಿ. ಪುನಾಕ್ ಹೋದ್ಮೇಲೆ ಅಲ್ಲೇ ಹೋಗ್ಬೇಡ ಅಂತಂದ್ರ, ಅಲ್ಲೇ ಇದು ಇಲ್ಲ, ಟ್ರೈನ್ಗಳಿಲ್ಲ, ಏನಿಲ್ಲ. ನೀವು ಹೆಂಗೆ ಹೋಗ್ತೀರಿ, ಹೋಗ್ಲಿಕ್ಕೆ ಹೋಗ್ಬೇಡ. ಅಲ್ಲಿ ಪುನಾದಾಗ ನಮ್ಮ ಕಜಿನ್ಸ್ ಇದ್ದಾರ. ನೀ ಅಲ್ಲಿ ಹೋಗ್ಲಿಕ್ಕೆ ಹೋಗ್ಬೇಡ, ಇಲ್ಲಿ ಇರು, ಅದು ನೀರು ಕಡಿಮೆ ಆಗಲಿ ಆಮೇಲೆ ಹೋಗೋಣ ಅಂತೇಳಿ. ಇಲ್ಲೊಬ್ಬ ನಮಗೆ ಏನು ಹೇಳಿತ, ನೋಡ್ರಿ ಅಲ್ಲಿ ಹೋಗ್ಬೇಕಪ್ಪ ಅಂತಂದ್ರೆ ನೀವೇನು ಮಾಡಬೇಕು, ಮಿಲ್ಟ್ರಿ ಒಳಗೆ ಸೋಲ್ಜರ್ ಏನು ಹೋಗ್ತಾನಲ್ಲ, ಮುಂದೆ ಏನಾಗ್ತದೆ ಏನು ಬಿಡ್ತದೆ ಅಂತ ಅನ್ನೋದು ಅವ್ನಿಗೆ ಏನೂ ಇರೋದಿಲ್ಲ. ನೀವು ಹೋಗೋದಂದ್ರೆ ಹೋಗ್ಬಿಡುದು, ಬಟ್ ಏನು ಸಿಗ್ತದೆ ಅದ್ರೊಳಗೆ ಕೂತ್ ಹೋಗ್ಬಿಡ್ರಿ. ಆ ರೀತಿ ಹೋದಿವಿ ನಾವು. ಇವು 2 ಸಣ್ಣ ಮಕ್ಕಳನ್ನ ಮನ್ಯಾಗ ಬಿಟ್ಟು ಹೋಗ್ಬೇಕಲ್ಲ, ಇವನ್ನೆಲ್ಲಿ ಕರ್ಕೊಂಡು. ಆಮೇಲೆ ಅಲ್ಲೇ ಇದ್ರೊಳಗೆ ಡೆಡ್ ಬಾಡಿ ಎಲ್ಲ ಒಂದು ಇದ್ರೊಳಗೆ ಹಾಕಿದ್ರು, ಉಲ್ಲಾಸ್ನಗರ್. ಅವು ಡೆಡ್ ಬಾಡಿಗಳು ಎಷ್ಟಿದ್ದು, ಕಮ್ಸೆ ಕಮ್ ಒಂದು 100-150 ಡೆಡ್ ಬಾಡಿ ಒಂದು ಹಾಲ್ನಾಗ ಒಗದ್ ಬಿಟ್ಟಿದ್ರು. ಅವರು ಗೊತ್ತು ಹಿಡಿದು ಹೆಂಗಿರಲಿಲ್ಲ. ಅವ್ರು ಏನು ಮಾಡಿದ್ರು, ಕಾಲಿಗೆ ಚೀಟಿ ಕಟ್ಟಿ ನಂಬರ್ ಇದ್ರು. ನಂಬರ್ ಹುಡುಕಾಡ್ಬೇಕಂತಂದ್ರೆ ಇದು ಆಯ್ತು. ಅದು AC ಇದು ಇರ್ತದಲ್ರ, ಅಲ್ಲಿ ಒಳಗೆ ಹೋದ ಅಂತಂದ್ರೆ ಒಳಗೆ ಹೋಗಿ ನಾವು ಜೀವನದಾಗ ಅಂತ ಇದನ್ನ ನೋಡಿಲ್ರಿ. ಆ ಟೈಪು ಅಲ್ಲಿ ಹೋಗಿ ಬಾಡಿ ಗೊತ್ತು ಹಿಡಿದು ಆಮೇಲೆ ಮಾಡಿ ಅವರು. ನಾವು ಸಾಯಂಕಾಲ ಹೋದೇವ್ರಿ, ಇಲ್ಲಿದಿಂದ ಬಿಟ್ಟು ಹಂಗೆ ಹಿಂಗೆ ದಡ್ಕೆ ಹೊಡ್ಕೊತ ಅಲ್ಲಿ ತನಕ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋದ್ವಿ. ಮಕ್ಕಳೆಲ್ಲ ಮನ್ಯಾಗ ಇದ್ರು. ಹಾಂ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲೇ ಕೇಳೋದ್ರ, ರಾತ್ರಿ ಏನದ ನೀವು ಅಲ್ಲೇನು ನೋಡ್ಲಿಕ್ಕೆ ಹೋಗ್ಬೇಡ್ರಿ, ನೀವು ಬೆಳಿಗ್ಗೆ ಬರ್ರಿ, ಆಮೇಲೆ ನಿಮ್ಗೆ ಮಾಡೋಣ ಅಂಥೇಳಿ. ಅಲ್ಲಿ ಒಬ್ರು ಧರ್ಮಟ್ಟಿ ಅಂಥೇಳಿ ಒಬ್ರು ಇದ್ದಾರೆ. ಅವರು ಇವ್ರ ಅಣ್ಣವ್ರ ಫ್ರೆಂಡ್ ಅವರು ಭಾಳ ಸಹಕಾರ ಕೊಟ್ಟರು ನಮಗೆ. ಬಂದು ಅವ್ರ ಮನೆಯೊಳಗೆ ನೀವೇನಾದ್ರು ತೀರ್ಕೊಂಡ್ರ ಅಂಥೇಳಿ ಆ ಕಡೆ ಈ ಕಡೆ ಅದು ಏನೂ ವಿಚಾರ ಮಾಡಬೇಡ್ರಿ, ಬರ್ರಿ ಅಂಥೇಳಿ ನಾರ್ಮಲಿ ಎಲ್ಲನೂ ನಿಮ್ಮ ಸತ್ಕಾರ ಮಾಡಿ, ಆಮೇಲೆ ಬೆಳಗ್ಗೆ ಅವರೇ ಕರ್ಕೊಂಡು ಹೋಗಿ ಅವರೇ ಇದು ಮಾಡಿ ಎಲ್ಲ ತೋರಿಸಿ ಮಾಡಿ. ಯಾವಾಗ ಬೆಳಗ್ಗೆ ಹೋದ್ರೆ ಸಾಯಂಕಾಲ 5-6 ಗಂಟೆಗೆ ಬಾಡಿ ಸಿಕ್ಕವ್ರಿ. ಅವು ನೀರು ತುಂಬಿ ಮುಖ ಗಿಖ ಎಲ್ಲ ಇದು ಬಾಡಿಗೆ ಚರ್ಮ ಏನದ ಪೂರ್ತಿ ಹಿಂಗೆ ಹಿಡಿದ್ರೆ ಹಿಂಗೆ ಇದು ಆಗುತ್ತೆ. ಹಿಂಗಾಗಿ ಮತ್ತು ಅಂಬರ್ನಾಥಕ್ಕೆ ಬಂದ್ವಿ. ಉಲ್ಲಾಸ್ನಗರ್ ಹತ್ಲಾಗ ಅಂಬರ್ನಾಥಕ್ಕೆ ಇತ್ಲಾಗ ಬಂದು
ಇದು ಇಲ್ಲ, ಲೈಟಿನ ಮೇಲೆ ಇದು ಮತ್ತ ಅದು ಕಟ್ಟಿಗೆ ಅವು ಇದು ಮಾಡೋದು ಮಳಿ ಕಂಟಿನ್ಯೂ ಇತ್ತು. ಮತ್ತ ಅದನ್ನ ಎಲ್ಲಿ ಕಂಟಿನ್ಯೂ ಮಳಿ ಒಳಗೇನೆ ಇದೆ ಎಲ್ಲ. ಆಮೇಲೆ ಇದ್ರೊಳಗ ಮಾಡಿ ಎಲ್ಲ ತಗೊಂಡು ಎಲ್ಲ ಭಯಂಕರ ಹೈರಾಣಿ ಅಂದ್ರೆ ಏನದು ಜೀವನದಾಗ ಅದನ್ನ ನೆನ್ಸ್ಕೊಂಡ್ರೆ ಹೆದರಿಕೆ ಬರ್ತದ್ರಿ ಆ ಟೈಪ್. ನಮ್ಮ ಅದು ಇದು ಒಂದು ಈಗ ಯಾರೇ ಈಗ ತೀರ್ಕೊಂಡ್ರು ಅಂತಂದ್ರ ಈಗ ಸಮಾಜದಾಗ ಮುಂದೆ ಬರುವುದಿಲ್ಲ ಜನ. ಅದು ನಾವು 7ನೇತೆ ಇದ್ದಾಗ ಒಬ್ಬ ಮುದುಕಿ ಸತ್ತಿದ್ದಳ್ರಿ. ಮುದುಕಿ ಸತ್ತಾಗ ಇಲ್ಲೇ ಈ ಯಾವ್ದಿದು ರುಕ್ಮಾಂಗದ ಇದು ಅದಲ್ಲ, ಅಲ್ಲೇ ಫಂಕ್ಷನ್ ಇರ್ತಿದ್ರಿ ಪ್ರತಿ ವರ್ಷ. ಎಲ್ಲಾ ಉಣಿ ಮಂದಿ ಎಲ್ಲ ಆ ಕಡೆ ಹೋಗಿದ್ರು. ನಾ ಅಂತ ಹೋಗಿಲ್ಲ, ನಾನು ಅಲ್ಲೇ ಇದ್ದೆ. ಒಂದು ಮುದುಕಿ ಸತ್ತಿತ್ರಿ. ಒಬ್ಬ ಬಂದು ಹೇಳ್ದ, ರಮೇಶ ಯಾರು ಇಲ್ಲೇ ಇಲ್ಲ, ನಾವು ಇನ್ನು 7ನೇತೆ ಅಂದ್ರೆ ಇನ್ನೂ ಸಣ್ಣವ, ಸ್ವಲ್ಪ ತೀರ್ಕೊಂಡಾರ, ಸ್ವಲ್ಪ ಏನಾರು ಹೆಲ್ಪ್ ಮಾಡೋನು ಹೋಗಿ ಅಂತ ಹೇಳಿ. ನಾ ಎಲ್ಲ ಅಂತಾವ್ ಮಾಡ್ಬೇಕಪ್ಪ ಅಂತೇಳಿ ಓಡಿ ಮನೆಗೆ ಬಂದಿದ್ದೆ. ಓಡಿ ಮನೆಗೆ ಬರೋಣ ನಮ್ಮ ಆಯಿ ಬೈದ್ರು, ನೀನು ಹೋಗು ಮೊದಲ ಅಲ್ಲಿ ಹೋಗಿ ಅಂತಾವೆಲ್ಲ ಕೆಲಸ ಮಾಡ್ಬೇಕಂತ ಹೇಳಿ. ಹೋದ ಕೂಡಲೇ ಮತ್ತೆ ತಿರುಗಿ ಹೋದೆ ಒಂದ್ ಕಡೆ. ನೋಡಪ್ಪ ಆಯ್ತು, ನನಗೆ ಅವು ಬಾಡಿ ನೋಡಿದ್ರೆ ಹೆದರಿಕೆ ಬರ್ತದ, ಅದಕ್ಕೆ ನೀ ಏನದ ಹೊರಗಿನ ಕೆಲಸ ಏನಾರ ಹೇಳ ನಾ ಮಾಡ್ತೀನಿ ಅಂತೇಳಿ. ಆಯ್ತಪ್ಪ ನೀನು ಹೋಗು, ಕಟ್ಟಿಗೆ ತಗೋ, ಅದು ಇದು ತಗೋ, ಎಣ್ಣೆ ಗಿಣ್ಣೆ ಎಲ್ಲ ತಗೊಂಡು ಅಲ್ಲಿ ಸ್ಮಶಾನಾಗ ಹೋಗಿ ಕೂಡು, ನಾವು ಬರ್ತೀವಿ ಅಂತೇಳಿ. ಅವಾಗಿನಿಂದ ಇವು ತೀರ್ಕೊಂಡಲ್ಲೇ ಹೋಗೋದು. ಎಲ್ಲಾರ ಬೇಕಾದವ್ರೇ ಆಗಲಿ, ಅದು ಸಮಾಜದಾಗ ಇತ್ತಪ್ಪ ಅಂತಂದ್ರೆ ಹೋಗೋದು. ಇಲ್ಲಿ ಒಳಗ ಬಾಡಿ ಎತ್ತಲಿಕ್ಕೆ ಬರ್ರಿ ಬರ್ರಿ ಅಂತ ಕರೀತಾರ. ನಾವು ಇವು ಎಲ್ಲ ಮಾಡೋದ್ರಿಂದ ಅವು ಸ್ವಲ್ಪ ನಮಗೆ ಏನದ ಪುಣ್ಯ ಹತ್ತಿ ಇವು ಏನದ ನಮ್ಮ ಅನುಕೂಲ, ಬಿಸ್ನೆಸ್ನಾಗ ಅನುಕೂಲ ಆಗಿದ್ದ. ಅವರು ತೀರ್ಕೊಂಡಿದ್ದು ಇದು ಮಾಡಿದ್ದು ಫಲ ಸಿಗುತ್ತೆ. आपके बिजनेस का रिटायरमेंट प्लान क्या है? रिटायरमेंट प्लान है, लेकिन ಎಷ್ಟು ಸಲ ಹೇಳ್ತೀನಿ, ಸಾಕು ಸಾಕು ಸಾಕು. ಜಬ್ ಇನ್ಕಾ ಅವ್ರ ಅಣ್ಣಂದು ಏನ ಎಕ್ಸ್ಪೈರ್ ಆದ್ರಲ್ಲ, ಅವಾಗಿನಿಂದ ಬೆನ್ನತ್ತಾರ ಅವ್ರು, ಬೇಡ ಬೇಡ ಅಂತ ಹೇಳಿ. ಈ ಜುಲೈಗೆ 19 ವರ್ಷ ಆತು ನಮ್ಮ ಅಣ್ಣಂದಾಗಿ. ಹಾಗೇ ಕೆಲಸ ಬಿಟ್ಟು ಬಿಡ್ರಿ, ಸಾಕಿನ್ನ 2 ಹೆಣ್ಣು ಹುಡುಗರವ, ಶಿಕ್ಷಣ ಆಗ್ಬೇಕು, ಮದುವೆ ಆಗ್ಬೇಕು, ಕೆಲಸವ ಇದ್ರು ಸಾಕು, ಹೆಂಗೋ ಜೀವನ ಮಾಡೋಣಂತ. ಬೇಡ್ರಿ 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 ಅಂದ್ರೆ ಇನ್ ಬರ್ತದ ಮತ್ತೆ 20 ವರ್ಷ ಆಗ್ತದ. ಅವ್ರೇನ್ ಬಿಡ್ಲಿಕ್ಕೆ ತಯಾರಿಲ್ಲ. ಅದೇ ಹೋದ ವರ್ಷ ಡೆಡ್ ಲೈನ್ ಕೊಟ್ಟಿದ್ರು ಅವರು ಈ ದೀಪಾವಳಿಗೆ, ಮತ್ತೊಂದು ವರ್ಷ ಜಗಿತದ. ಅಲ್ಲ, ಪ್ರಕೃತಿನೂ ಗಟ್ಟಿಟ್ಕೋಬೇಕಲ್ಲ. ವಯಸ್ಸು ಆದಂಗ ತಡ್ಕೊಳ್ಳೋ ಶಕ್ತಿ ಕಡಿಮೆ ಆಗ್ತದೆ. ಆಮೇಲೆ ಅವ್ರಿಗೆ ಮನಿಯೊಳಗ್ ಒಬ್ರೇ ಕೂತ್ರ ಇದು ಆಗೋದಿಲ್ಲ ಅಂತ ಹೇಳಿ ಅವ್ರಿಗೂ ತಗೊಂಡ್ ಬಂದ್ ಇಲ್ಲೇ ಮನ್ಯಾಗ ಏನ್ ಮಾಡ್ಲಿ, 2 ಹೆಣ್ಮಕ್ಳು ಬಿಟ್ಟಾರ, ಬರೀ ಟಿವಿ ನೋಡುದು, ಕಸ ಬಳಿಯೋ, ನೆಲ ಒರೆಸೋ. ಎಷ್ಟು ಏನು ಮಕ್ಕಳಿದ್ರ ಏನಾರ ಬೀಳ್ತದ, ಏನು ಇಲ್ಲಾಂದ್ರೆ ಎಲ್ಲ ಸ್ವಚ್ಛನೇ ಇರ್ತದ. ಏನ್ ಮಾಡೋದೇನು ಅದಕ್ಕಂತೇಳಿ ಅದು ಬರುದು ಮುಗಿಸ್ಕೊಂಡು. ತಿಳಿದ ಮಟ್ಟಿಗೆ ಯಾರಿಗೂ ನಾವು ಅನ್ಯಾಯ ಅನ್ಕ ನಾವೇನು ಮಾಡಿಲ್ಲ. ನಮಗೆ ತಿಳಿದ ಮಟ್ಟಿಗೆ ಎಲ್ಲ ತಿಳಿಲಾರ್ದೆ ಏನಾರ ಅನ್ಯಾಯ ಆಗಿರ್ತದ ಏನೋ, ಸಾಧ್ಯ ಆದಷ್ಟು ನಮ್ಮ ಕೈಯಿಂದ ಏನಾಗ್ತದೆ ಹೆಲ್ಪ್ ಮಾಡೋದು. ಯಾರಿಗೂ ಏನು ತ್ರಾಸ ಮಾಡ್ಲಿಕ್ಕೆ ಹೋಗಿಲ್ಲ, ಯಾರಿಗೂ ಏನು ಮುಳುಗಿಸ್ಲಿಕ್ಕೆ ಹೋಗಿಲ್ಲ. ಮತ್ತು ದೇವ್ರು ನಮಗೆ ಸಾಕಷ್ಟು ಇದು ಕೊಟ್ಟಾನ. ಈಗೇನು ಅದು ಹೌದಪ್ಪ, ನಮಗೆ ಇದು ಬಿಸ್ನೆಸ್ ಬಂದ್ ಮಾಡ್ತೀವಿ ಅಂತಂದ್ರೆ ಸಹಿತಕ್ಕೆ ನಾವು ಹೆಂಗೆ ಮಾಡೋದು ಅಂಥೇಳಿ ಏನಿಲ್ಲ. ದೇವ್ರಾಗಲಿ ಅದು. ಅಲ್ಲ, ಆದ್ರೂ ನಮಗೂ ಅವರು ಶಾಣ್ಯಾರ ಇದ್ರಂತ ನಮ್ಗ ಫೀ ಕಡಿಮೆ ಅಲ್ಲ. ಇಲ್ಲ ಮೆರಿಟ್ ಶೀಟು ಆವೋ ಇವೋ ಅಂತಂದ್ರೆ ಪೇಮೆಂಟ್ ಶೀಟ್ ಅದಂದ್ರೆ ನಮಗೂ ರೊಕ್ಕ ಹೆಚ್ಚೆ ಹೋಗ್ತಿತ್ತಲ್ಲ. ಅವ್ರದ್ದು ಶಾಣೆತನ ಅದ್ರೊಳಗ. ಅದು ಮೊಮ್ಮಕ್ಳು ಆಕಿಗೂ 1 ಹೆಣ್ಣದ, ಈಕಿಗೂ 1 ಹೆಣ್ಣದ. ಆಕಿ ದೊಡ್ಡಾಕಿದ್ 4 ವರ್ಷದ, ಸಣ್ಣ ಆಕಿದ್ 3 ವರ್ಷ. किसके हाथ में देना चाहेंगे इसके बाद, या फिर क्या है प्लान शॉप का? वो कोई भी आके वो नाम रख लेना, हाँ ये है बोल के वो चला लेना, वैसा करे तो अच्छा खासा इनकम है वो। लेकिन मेहनत करने वाला होना, मेहनत करने वाला अगर रहे तो किसी को वो छोड़ सकता।
वो अभी बंद कर दिया समझो, अभी बंद करके वो टेबल कुर्सी वो ये तवा गिवा कहाँ रखने का उधर है ना। अभी ಸ್ವಂತ ಮಾಡೋರು ಇರ್ಬೇಕು. ಹೌದು. ಅದು ಸ್ವಂತ ಗಾಡಿ ಹಳಿದಿತ್ತು, ಗಾಡಿ ನಿಮ್ಗೆ ಗೊತ್ತದನೇ ಇಲ್ಲ, ಅದು ಹಳಿ ಗಾಡಿ ನಾವು ಏನು ಇದು ತಯಾರು ಮಾಡಿದ್ವಲ್ಲ ಆ ಗಾಡಿ ಒಂದು ಹಂಚಿತ್ತು. ಅವ ನಮ್ಮ ಕಡೆ ಸಿದ್ಧ ಅಂತ ಹೇಳಿ ಕೆಲಸ ಮಾಡ್ತಿದ್ದ. ಅವ ಅವ್ನ ಗಾಡಿ ಹಂಚ ಎರಡೂ ಅಲ್ಲಿ ಕೊಟ್ಬಿಟ್ಟು ಹೋಗು ಮಾಡ್ಕೊಂಡು ಹೋಗು ಅಂತ ಹೇಳಿ ರಮೇಶ್ ದೋಸಾ ಅಂತ ಹೇಳಿ ಬರ್ದಿತ್ತು. ಈಗಾದ್ರೆ ಅಲ್ಲಿ ಇದಕ್ಕೆ ಆಶ್ರಮ ಕಡೆ ರಮೇಶ್ ದೋಸಾನೇ ಅದ. ಏ ಬೇಡ ಅದನ್ನ ತೆಗೆದು ನಿನ್ನ ಹೆಸರು ಹಾಕಂತಂದ್ರೆ ಬ್ಯಾಡ್ರಿ ಇದೇ ಇರ್ಲಿ. ಕಸ್ಟಮರ್ ಬರ್ತಾರತ್ತ. ಆಮೇಲೆ ಈ ಕಡೆ ಈ ದರ್ಗಾದ ಬಲ್ಲಿ ಇದ್ದಲ್ರಿ ಎಸ್ ದೋಸಾ, ಅವಂದು ಬೆಂಗಳೂರಿನಾಗ ಎಲ್ಲಾನು ಫೇಲ್ ಆಗಿ ಬಂದಿದ್ದ. ಇಲ್ಲೇ ಇಟ್ಟಂಗ್ಯಾಳಿಗೆ ಒಂದು 2-3 ಎಕರೆ ಜಮೀನು ಇತ್ತು ಅವ್ರು. ಅವ್ರ ಮಮ್ಮಿ ಇವ್ರ ಫ್ರೆಂಡ್ ಅವು ಕೊತ್ತಂಬರಿ ವಗೇರೆ ಮಾರೋದು ಮಾಡೋದು ಬಂದು ಇಲ್ಲಿ ಮನೆಯೊಳಗೆ ಕೂತು ಮಾಡಿ ಬಂದ ಕೂಡಲೇ ಅವರು ಕೇಳಿದ್ರಿ ಏನು ಮಾಡ್ಬೇಕ್ರಿ ನಮ್ಮ ಹುಡುಗ ಅಂತೇಳಿ. ಏನಾರು ಮಾಡೋ ಒಂದು ವ್ಯಾನ್ ಇಡ್ರಿ, ಅದು ಮಾಡ್ರಿ, ಹುಡುಗರನ್ನ ಸಾಲಿ ಕರ್ಕೊಂಡು ಅಂತಾವ್ ಇಂಥವು ಯಾವ ಎಲ್ಲ ಏನ್ರಿ ಹಂಗ್ರಿ ಹಿಂಗೆ ಅಂತ ಅವರು ಒಂದು ಇದ್ರ ಪ್ಲಾನಿಂಗ್ ಬಂದಿದೆ. ನಮಗೇನು ಗೊತ್ತದಪ್ಪ ಈ ದೋಸೆ ಮಾಡೋದ ಬೇಕಂತಂದ್ರೆ ಇದನ್ನ ಕಲ್ಕೊಂಡು ಮಾಡಂತೇಳಿ ಆಯ್ತು ಅಂತೇಳಿ ಒಂದು 2-3 ವರ್ಷ ಮಾಡ್ದೇನು. 2 ವರ್ಷ ಮಾಡಿ ಈಗ ಅಲ್ಲಿ ಅಂಗಡಿ ತೆಗದಮ್ಮ, ನಾವು ಎಲ್ಲ ಮಾಡಿ ಕೊಟ್ವಿ, ಹೆಲ್ಪ್ ಮಾಡಿದೀವಿ. ಈಗ 1.5 ಕೋಟಿ ಬಿಲ್ಡಿಂಗ್ ಮಾಡ್ಲಿಕ್ಕೆ. ಒಟ್ಟ ಹಿಂಗ ಬಿಸ್ನೆಸ್ ಎಕ್ಸ್ಪಾಂಡ್ ಮಾಡೋದೇನು ಐಡಿಯಾ ಬಂದಿಲ್ರಿ ಅಂಕಲ್? ಅದು ಕೇಳ್ರಲ್ಲ, ಈ ಒಮ್ಮೆ ಇಲ್ಲೇ ಇದು ಕುಲಕರ್ಣಿ ಲೇಔಟ್ ಹೋಗಿರೋದ ನೋಡ್ರಿ ತವ್ರ ರೋಡಿಗೆ, ಅಲ್ಲೇ ಅವು ಬ್ರಾಹ್ಮಿನ್ಸ್ ಮಂದಿ ಭಯಂಕರ ಇರ್ತಾರೆ. ಅವು ಈ ಶೆಡ್ಜಿ ಮಂದಿ ಇದು ಫಂಕ್ಷನ್ ಕರೆದ ಇದ್ರ ಅಲ್ಲಿ ಲೇಔಟ್ ಓಪನಿಂಗ್ನ್ಯಾಗ ನಮ್ಮ ದೋಸೆ ತಿನ್ನೋದು, ಪ್ಲಾಟ್ ನೋಡೋದು ಹಿಂಗೆ. ಆ ಟೈಮ್ನಾಗ ನಮ್ದೊಂದು ವಿಪ್ರ ಕಲ್ಯಾಣ್ ಟ್ರಸ್ಟ್ನಿಂದ ಒಂದು ಸನ್ಮಾನ ಆಗೈತ್ರಿ, ನಮ್ಗೆ ದೊಡ್ಡ ಪ್ರಮಾಣ ಆಗೈತ್ರಿ. ಹಿಂಗಾಗಿ ಆ ಸಮಾಜದಾಗ ಬಹಳ ಹೆಸರು ಕೂತಿತ್ತು. ಅಲ್ಲೇ ಲೇಔಟ್ ಮಾಡಿದ್ಮೇಲೆ ದೋಸೆ ತಿನ್ನೋದದ, ಎಲ್ಲರೂ ಮಾತಾಡಿಸೋದದ, ಹೋಗೋದದ, ಮತ್ತು ಪ್ಲಾಟ್ ಇದು ಮಾಡೋದು, ಬುಕ್ಕಿಂಗ್ ಮಾಡೋದು. ಶೇಡ್ಜಿಗಳಿಗೆ ಅದು ಒಂದು ಥರದ್ದು ವಿಚಿತ್ರ ಆಗಿಬಿಡ್ತು. ನೋಡ್ರಿ ರಮೇಶ್ವರು ಏನು ಹಂಗೆ ಸಕ್ಸಸ್ಫುಲಿ ಪೂರಾ ಪ್ಲಾಟ್ಗಳು ಸೇಲ್ ಆದ್ರೆ ಅವನು. ಆಮೇಲೆ ಹಿಂದಾಗಡೆ ಅವರು ಎಲ್ಲರೂ ಕೂಡ್ಕೊಂಡು ಮಾತಾಡಿ 6-7 ಮಂದಿ ಪಾರ್ಟ್ನರ್ಸ್ ಇದ್ರು. ಅವ್ರು ಬಂದರು, ರಮೇಶ್ ಅವ್ರು ನೀವು ಇಲ್ಲಿ ಇರಬೇಡ್ರಿ, ನಿಮ್ಗೆ ಒಂದು ದೊಡ್ಡದು ಇದು ಮಾಡಿಕೊಡ್ತೀನಿ ನೋಡ್ರಿ, ಅಲ್ಲಿ ನಿಮ್ಮ ಮಾರ್ಕೆಟ್ನಾಗೇ ಒಂದು ಹೋಟೆಲ್ ಮಾಡಕಂತ. ಮಾರ್ಕೆಟ್ನಾಗ ಬರೋದೇ ಬೇಕಾಗಿಲ್ರಿ, ನನಗೆ ಇದು ಎಟ್ಟದಲ್ಲ ಇಷ್ಟರ ಮೇಲೆ ಸಾಕಷ್ಟು ಸಫಿಷಿಯೆಂಟ್ ಇದು, ಅದು ಹೆಚ್ಚಿಗೆ ಮಾಡಿಸಿಕೊಟ್ಟಿಲ್ಲ ಇಲ್ರಿ ಒಟ್ಟು. ಇದೇನು ಸ್ವಂತ ಮಾಡೋರು ಇದ್ರ ಅಂಗಡಿ ಸರಿ ನಡೀತದೆ. ಹೌದು, ಆಮೇಲೆ ಸ್ವಂತ ಅವ್ರ ಅಣ್ಣ ತಮ್ಮಂದ್ರೆ ಇರಬೇಕು. ಅಂದ್ರೆ ಏನದ, ಒಂದು ಸಾಮಾನು ತರೋದಾಗ್ಲಿ ಅಥವಾ ಏನು ಕೊಡೋದಾಗ್ಲಿ ತಮ್ಮೊಳಗೆ ಇರ್ತದ. ಇದು ಯಾರಿಗೋ ಕೊಡೋದು ಯಾರೋ ತರೋದು ಅಂದ್ರೆ ಅದು ಪೊರಟು. आज की जनरेशन को क्या बोलते हैं अंकल? अगर कोई बिजनेस स्टार्ट करना चाह रहा तो एक आपकी तरफ से क्या सजेशन देते? सजेशन बोले तो मेहनत करने के लिए तैयार होना, खुद मेहनत करना. तो हमारा लेवल पे बात करूँ, वो इंटेलिजेंट रहे तो उनका वो अलग ही रहता, दिमाग पे ऊपर चलता बिजनेस. लेकिन ये जो है ना, हमारे लेवल पे जो है मेहनत करने वाला होना. खुद मेहनत करे तो इम्प्रूवमेंट 100% होता हो. और दूसरे लेबर डिपेंडेंट बिजनेस बोले तो आजकल नहीं चलता. हमारे लिए कुछ बोलते हैं? ನಮ್ಮ ಸಂಬಂಧ ಏನಾದ್ರು ಸಜೆಷನ್? ಏನು ನೀವು ನಿಮ್ಮ ಸಂಬಂಧ ಏನು ಹೇಳ್ಬೇಕಂದ್ರೆ, ये जो हम कर रहे हैं, ಇಲ್ಲಿ ತನಕ ಬಂದು ನಮಗೆ ಸತ್ಕಾರ ಮಾಡಿದ್ರಿ, ನೀವು ನಾವು ವಿಡಿಯೋಗೆ ಬಂದಿದ್ದೀವಿ, ಧನ್ಯವಾದಗಳು. ಮತ್ತೆ ಇಷ್ಟು ನಾವು ಪ್ರೀತಿಯಿಂದ ಬರ್ತೀರಿ, ನೀವು ಇಲ್ಲಿಂದ ಅಲ್ಲೇ ಬಂದು ಇದು ಮಾಡ್ತೀರಿ. ಭಾಳ ದೂರ ಆಗ್ತದೆ. ಇಲ್ಲಿಂದ ಅಲ್ಲಿ ಬರ್ತೀರ ಅಂತಂದ್ರೆ ನಮ್ಮ ಮೇಲೆ ಪ್ರೀತಿ ಇದ್ದಾಗ ಬರ್ತಿರಲ್ಲ. ಇಲ್ಲಿಂದ ಅಲ್ಲಿ ಹೋಗ್ಬೇಕಂದ್ರೆ ದೋಸಾ ಸ್ಟಾಲ್ಗಳು ರಗಡವ.
ಮತ್ತು ಎಲ್ಲ ಎ ಸಿ ಹೋಟೆಲ್ಗಳು ಸಹಿತ ರಗಡವ, ಮತ್ತು ಅಲ್ಲೇ ಹೋಗೋದು ಬದಲಿ ಅಲ್ಲೇ ಬಂದು ನಾಷ್ಟ ಮಾಡ್ತೀರಂತ ಪ್ರೀತಿಯಿಂದ ಬರ್ತೀರಿ. ಅದಕ್ಕೆ ಧನ್ಯವಾದ.